ರೈತರು ಅನ್ನೋ ಕಾರಣಕ್ಕೆ ಹೆಣ್ಣು ಕೊಡ್ತಾ ಇಲ್ಲ. ನನಗೆ ಅವ್ರ ಬಗ್ಗೆ ಯೋಚಿಸಿದಾಗ ಒಂದೊಂದ್ಸಲಿ ದುಃಖ ಆಗ್ಬಿಡುತ್ತೆ. ಯಪ್ಪ ಏನಪ್ಪ ಕಾಲ ಹಿಂಗಾಗ್ಬಿಡ್ತು. 35 ವರ್ಷ 40 ವರ್ಷ ಹೆಣ್ಣು ಸಿಗಲ್ಲ ನಮ್ದು ಆಸ್ತಿ ಇದೆ ಮನೆ ಇದೆ ಆದರೆ ಬೆಂಗಳೂರಲ್ಲಿ ನಾವು ಅನ್ನೋ ಕಾರಣಕ್ಕೆ, ಗೌರ್ಮೆಂಟ್ ಜಾಬ್ ಇಲ್ಲ ಅನ್ನೋ ಕಾರಣಕ್ಕೆ. ಅವ್ರು ಬಡವ್ರೆ, ಆದ್ರೆ ನನ್ಗೆ ಒಂಥರ ಏನೋ ಹೆಂಗ್ ನೋಡ್ಕೊಂಡ್ಬಿಡ್ತಾರ. ನನ್ ಏನು ಕೇಳಲ್ಲ ಗುರುಗಳೇ. ಒಟ್ನಾಗ ನನ್ ಮಗಳು ಹೋಗ ಮನೆಗೆ ಅವ್ರ ಮಗಳು ತರ ನೋಡ್ಕೊಂಬಿಟ್ರೆ ಸಾಕು, ಅದೊಂದೇ ನನಗ್ ಇರೋದು. ನಿಮ್ಮ ಮಗಳು ಆ ತಾಯಿಯನ್ನು ತಾಯಿ ಥರ ನೋಡಬೇಕಲ್ಲ. ಹುಡುಗನ ಹಣ, ದುಡಿಮೆಯ ರೂಪ ಇದೆಲ್ಲದಕ್ಕಿಂತ ಅವನ ಸಂಸ್ಕಾರ ಮುಖ್ಯವಾಗುತ್ತೆ. ಮತ್ತೆ ಅವನ ಮನೆತನವನ್ನು ನಾವು ನೋಡಬೇಕಾಗುತ್ತೆ. ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಬರೀ ಹೆಣ್ಮಕ್ಳಿಗಲ್ಲ, ಗಂಡು ಮಕ್ಳಿಗೂ ಬಂದಿರುತ್ತೆ. ಅಪ್ಪ ಅಮ್ಮನ ಕೈಲಿ 1-2 ಪೆಟ್ಟು ತಿಂದ್ರೂ ಪರವಾಗಿಲ್ಲ, ಹಂಗೆ ಹೇಳಿಬಿಟ್ರೆ ಅವ್ರು ಏನೋ ಒಂದು ದಾರಿ ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ಅಪ್ಪ ಅಮ್ಮನ ಒತ್ತಾಯಕ್ಕೋ ಹಿರಿಯರ ಒತ್ತಾಯಕ್ಕೋ ಒಬ್ಬ ಮುಗ್ಧ ಹುಡುಗನ ಬದುಕಲ್ಲಿ ಹೋಗ್ಬಿಟ್ಟು ಆಮೇಲೆ ಅವನು ಅಂದರೆ ಮನಸ್ಸಲ್ಲೊಬ್ಬ ಪಕ್ಕದಲ್ಲೊಬ್ಬ ಅನ್ನಂಗೆ ಆಗಬಾರ್ದಲ್ಲವಾ ಅಲ್ವಾ? ಅಂದರೆ ಮದುವೆ ಚೌಟ್ರಿಯಲ್ಲಿ ಅಥವಾ ಮದುವೆ ಆದಮೇಲೆ ಮೋಸ ಮಾಡೋದಕ್ಕಿಂತ ಆ ಮಾತುಕತೆ ಸಂದರ್ಭದಲ್ಲಿ 1-2 ಪೆಟ್ಟು ತಿಂದ್ರೂ ಪರವಾಗಿಲ್ಲ, ಸತ್ಯ ಹೇಳೋ ಹೆಣ್ಮಕ್ಳು ದೇವತೆಗಳಾಗಿ ಕಾಣ್ತಾರೆ. ಹೇಳ್ಬಿಡ್ಬೇಕು ಗುರುಗಳೇ, ಅದೇನಾಗ್ತದ ಆಗ್ಬಿಡ್ಲಿ, ಹೇಳ್ಬಿಡ್ಬೇಕು. ಹೌದು. ಇಲ್ಲ ಅಂದರೆ ಒಂದೊಂದು ಇಟ್ಕೊಂಡಿರ್ತಾರೆ, ಒಂದೊಂದು ಮಕ್ಕಳು ಸಾಕೊಂಡು ಕನ್ಸು ಕಟ್ಕೊಂಡಿರ್ತಾರೆ. ಅವ್ರ ಬದುಕಲ್ಲಿ ಹಿಂಗೆ ಬೀದಿ ರಂಪಾಟ ಮಾಡಿ ಇವಳ ಒಂದು ವರ್ತನೆಯಿಂದ ಆ ಒಬ್ಬ ಮಗನ್ನ ಇಟ್ಕೊಂಡು ಒಂದು ಮದುವೆ ಮಾಡಿ ಒಂದು ಮೊಮ್ಮಕ್ಕಳು ನೋಡಬೇಕು ಅಂತ ಇರೋ ಆ ತಾಯಿ ತಂದೆಯ ಬದುಕು ಏನಾಗಬೇಕು? ಬದುಕಿದ್ದಾಗಲೇ ಸಾಯಿಸ್ಬಿಟ್ರಲ್ಲ. ಏನು ಮಗಳ ಕತೆ? ಏನು ಮಗಳೇನು ಮಾಡ್ಕೊಂಡಿರೋದು? B.Com ಮಾಡ್ತಾವಳೆ ಗುರುಗಳೇ. ಎಷ್ಟು ವರ್ಷ? 20 ವರ್ಷ. 20 ವರ್ಷ. ಎಷ್ಟು ವರ್ಷದಿಂದ ಅಲ್ಲಿಗೆ ಮದುವೆ ಮಾಡ್ಲಿಕ್ಕೆ ನೋಡ್ತಿದ್ದೀರಿ? ಇಲ್ಲ ಗುರುಗಳೇ, ನಾವೇನ್ ಮದ್ವೆ ಮಾಡಕ್ಕಿಲ್ಲ, ಇನ್ನ 1 ವರ್ಷ ಐತೆ ಓದೋದು. ಅದೇ ಒಳ್ಳೊಳ್ಳೆ ಕಡೆನೆ ಇಂಜಿನಿಯರು, ಪೊಲೀಸ್ನವರು ಇಂಥರೆಲ್ಲ ಬತ್ತಿದ್ದು. ನಮ್ಗೆನೆ ಏನೋ ಒಂಥರ ಎಂತಾರೋ ಏನೋ, ಅದು ನಮ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಗುರುಗಳೇ. ಆಗ್ಲಿ ನಿಮಗೆ ಭಯ ಇರೋದ್ರಲ್ಲಿ ತಪ್ಪೇ ಇಲ್ಲವ. ಬಟ್ ಅಂದರೆ ಏನು, ನಾನು ಅಲ್ಲಿ ನೋಡ್ತಾ ಇದ್ದೆ, ನನಗೆ ಅದಕ್ಕೆ ಒಂದು ಗೊಂದಲ. ಅಂದರೆ ಏನು ಎಕ್ಸಾಕ್ಟ್ಲಿ ನಿಮಗಿರೋ ಭಯ ಏನು? ಅಂದರೆ ಅಯ್ಯೋ ಮಗಳು ಓದು ಮನೇಲಿ ಹೊಂದ್ಕೊಳ್ತಾಳೋ ಅಂತ ಮಗಳ ಮೇಲೆ ಸಂದೇಹವೋ, ಅಥವಾ ಓದ್ ಕಡೆ ನನ್ನ ಮಗಳನ್ನ ಒಳ್ಳೆ ರೀತಿ ನಡೆಸ್ಕೊಳ್ತಾರ ಅಂತ ಅವ್ರ ಮೇಲೆ ಸಂದೇಹವೋ? ಅದೇ ಗುರುಗಳೇ, ಮಗಳದೇನ್ ಸಮಸ್ಯೆ ಇಲ್ಲ, ಮಗಳು ಸಂಸ್ಕಾರವಂತರಾಗಿ ಇದ್ದಾರೆ. ಗುರುಗಳೇ, ಅವಳು ಏನು ಇಲ್ಲ, ಅವಳದೇನ್ ತೊಂದ್ರೆ ಇಲ್ಲ. ಅವಳು ಹೇಳ್ತಾಳೆ, ಅಮ್ಮ ಸುಮ್ನಿರು, ನಿನ್ಗೆ ಯಾಕೆ ಆಗ ಟೈಮ್ಗೆ ಆಗ್ತೈತೆ, ನೀನ್ ಸುಮ್ನಿರು, ನಾನು ಓದ್ತೀನಿ, ನಾನು ಹೋಗ್ತೀನಿ ಅಂತ ಅವಳದೇನಿಲ್ಲ. ಎಷ್ಟು ಜನ ಮಕ್ಕಳವ ನಿಮಗೆ? ನನಗೆ ಒಬ್ಬ ಮಗ, ಒಬ್ಬ ಮಗಳು. ಮಗಳು ದೊಡ್ಡವರ, ಮಗ ದೊಡ್ಡವರ? ಮಗ ದೊಡ್ಡವನು. ಮಗಳು ಅಂದ್ರೆ ನಮ್ಮ ಮನೆಯವ್ರು ಇಲ್ಲ ಗುರುಗಳೇ. ನಾನ್ ಬೆಳೆದ್ ಬಂದ್ ರೀತಿನೇ ಆತರ ಐತೆ. ನಾನು ಹುಟ್ಟಿದ್ಕಿನ್ನಲ್ಲೂ ಒಂದ್ ಹೊರಗಡೆ ಕಳಿಸ್ಲಿಲ್ಲ, ಒಂದೆಲ್ಲೂ ಹೋಗ್ಲಿಲ್ಲ, ಬರ್ಲಿಲ್ಲ, ಜನದ ವಾತಾವರಣ ಏನೋ ತಿಳ್ಕೊಳ್ಳಿಲ್ಲ. ಅಲ್ಲಿಂದ ನಮ್ ಮದ್ವೆ ಮಾಡ್ಕೊಂಡ್ ಬಂದ್ಕಿನ್ನಲ್ಲೂ ಇಲ್ಲೂ ಅದೇ ಆಗೋಯ್ತು. ಮನೆ, ಬದುಕು, ಮಕ್ಳು, ಇಷ್ಟ ಬಿಟ್ರೆ ಒಂದು ಎಲ್ಲೂ ಆಚೆ ಹೋಗ್ಲಿಲ್ಲ, ಈಚೆಗೆ ಬರಲ್ಲ. ನನ್ ಸ್ವತಂತ್ರ ಒಂದ್ ಮಳ ಹೂನು ತಗೊಂಡ್ಬಿಡ್ತೀನಲ್ಲ ಗುರುಗಳೇ ನಾನು. ಹಂಗಾಗಿ ಸ್ವಲ್ಪ ಈಗ ಇಲ್ಲಿ ವಾತಾವರಣ ನೋಡಿದ್ರೆ ಜನಗಳು ಹಂಗೆ ಹಿಂಗೆ. ಇರ್ಲಿ ಅದ್ ನಾನು ಹೇಳ್ತೀನಿ, ತೊಂದರೆ ಇಲ್ಲ. ಬಟ್ ಈ ನಿಮ್ಮ ಯಜಮಾನ್ರು ತೀರೋಗಿ ಎಷ್ಟು ವರ್ಷ ಆಯ್ತು? 6 ವರ್ಷ ಆಯ್ತು. ಏನಾಗಿತ್ತು? ಆಕ್ಸಿಡೆಂಟ್ ಆಯ್ತು ಗುರುಗಳೇ. ಅವ್ರೇನ್ ಮಾಡ್ಕೊಂಡಿದ್ರು? ಅವರು ವ್ಯವಸಾಯನೇ ಗುರುಗಳೇನವ್ರ ಇದ್ರು. ಅಂದ್ರೆ ಅವ್ರ ದುಡಿಮೇಲೆ ಅಲ್ಲಿವರೆಗೂ ಮನೆ ನಡೀತಾ ಇತ್ತು, ಅಥವಾ ಅವಾಗ್ಲೂ ನೀವು ದುಡಿತಾನೆ ಇದ್ರು? ಇಲ್ಲ ಎಲ್ಲ ಅವರೇ ನೋಡ್ಕೊಂತಿದ್ರು. ನಾವೇ ಅದೇ ಮನೇಲಿ ಒಂದ್ ಕೆಲ್ಸ ಕಾರ್ಯ, ಅಡಿಗೆ, ಈ ಹೊಲ ಕಡೆದು, ತೋಟದ ಕಡೆದು, ದನ ಕರ, ನಾವು ರೇಷ್ಮೆ ಸಾಕಿವು, ಈ ಕೆಲ್ಸ ಮಾಡ್ಕೊಂಡಿದ್ವಿ. ಅವರು ದುಡಿಯೋ ಎಲ್ಲ ಪ್ರತಿಯೊಂದು ಅವರೇ ನೋಡ್ಕೊಂತಿದ್ರು. ಅವ್ರ ಇರೋವರೆಗೂ ನನ್ಗೆ ಜೀವನ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ಗುರುಗಳೇ ನಂಗೆ. ಅಂದ್ರೆ ತವ್ರ ಮನೆಯಿಂದ ಬಂದಾಗ್ಲೂ ಇಲ್ಲೂ ನಾನು ಕಷ್ಟಪಟ್ಟೆ ಅಂದ್ರಲ್ಲ, ಬಟ್ ಗಂಡ ಇರೋವರೆಗೂ ತುಂಬಾ ಚೆನ್ನಾಗಿ ಇದ್ರಿ ಅಂತ? ಚೆನ್ನಾಗಿ ನೋಡ್ಕೊಂಡಿದ್ರು ಗುರುಗಳು. ಏನಾಯ್ತಾ ಆ ದಿನ? ಏನಾಯ್ತು ಅವ್ರಿಗೆ? ಆಕ್ಸಿಡೆಂಟ್ ಆಯ್ತು ಗುರುಗಳೇ. ನಾವು ತರಕಾರಿ ಬೆಳಿತಿದ್ವಾ,
ತರಕಾರಿ ತಗೊಂಡೋಗಿ ಮಾರ್ಕೆಟ್ ತರ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು. ಅವಾಗ ಅಂದರೆ ಒಂದು 6 ವರ್ಷ ಅಂದರೆ ಮಗಳು ಸ್ವಲ್ಪ ಇನ್ನೂ ಹೈಸ್ಕೂಲ್ ಓದ್ತಿದ್ರು ಅನ್ಸುತ್ತೆ. ಗುರುಗಳು 8ನೇ ಕ್ಲಾಸ್ ನನ್ ಮಗ SLC ರಿಸಲ್ಟ್ ಬಂದಿತ್ತ ಒಂದು. ಮಗಳದು 8 ಪಾಸ್ ಆಗಿ 9ಕ್ಕೆ ಹೋಗ್ಬೇಕು. ಅಂದರೆ ನಿಮ್ಮ ತವ್ರ ಮನೆ ಕಡೆಯವರು ಅಥವಾ ನಿಮ್ಮ ಗಂಡನ ಕಡೆಯವರು ಇದು ಸ್ವಲ್ಪ ನಿಮ್ಮ ಕಡೆ ಒಂಚೂರು ನೋಡಿ ನಿಮ್ಮ ಕಡೆ ಬೆಂಬಲ ನೀಡೋರು ಅಥವಾ ಕಷ್ಟ ಸುಖಕ್ಕೆ ಇರೋರು ಇಲ್ವಾ ಅಥವಾ ಏನು? ಅಯ್ಯೋ ಏನ್ ಇರ್ತಾರೆ ಗುರುಗಳೇ, ಅವ್ರವ್ರ ಸಂಸಾರ ಅವ್ರವ್ರಿಗೆ. ಅಲ್ಲ ಅದು ಹೌದು, ಬಟ್ ಏನು ಮಗಳು ವಿಚಾರ ಬಂದಾಗ ತಡೆಮ ಇಲ್ಲಿ ನೋಡೋಣ, ತಡೆಮ ಅಲ್ಲೊಂದು ಒಳ್ಳೆ ಸಂಬಂಧ ಇದೆಯಂತೆ ಒಂಚೂರು ಇದ್ರ ಬಗ್ಗೆ ಗಮನ ಕೊಡೋರು ಇಲ್ವಾ? ಅಂದರೆ ಆ ಕಡೆ ಸ್ವಲ್ಪ ಗಮನ ಕೊಡಲ್ಲ ಅವರು. ಕೊಡ್ತಾರೆ, ಆದ್ರೂ ಅವ್ರಿಗೂ ಏನು ಅಷ್ಟೇ ಸ್ಥಿತಿವಂತರಲ್ಲ ಗುರುಗಳೇ, ನಾವು ಬಡವ್ರೆ, ಅವ್ರು ಬಡವ್ರೆ. ಆದ್ರೆ ನನ್ಗೆ ಒಂಥರ ಏನೋ ಹೆಂಗ್ ನೋಡ್ಕೊಂಡ್ಬಿಡ್ತಾರ. ನನ್ ಏನು ಕೇಳಲ್ಲ ಗುರುಗಳೇ, ಒಟ್ನಾಗ ನನ್ ಮಗಳು ಹೋಗ ಮನೆಗೆ ಅವ್ರ ಮಗಳು ತರ ನೋಡ್ಕೊಂಬಿಟ್ರೆ ಸಾಕು, ಅದೊಂದೇ ನನಗ್ ಇರೋದು. ನಿಮ್ಮ ಮಗಳು ಆ ತಾಯಿಯನ್ನು ತಾಯಿ ತರ ನೋಡ್ಬೇಕಲ್ಲ. ಇದ್ರಿಂದ ನಾವೇನ್ ಕೊಡ್ತೀವೋ ಅದ್ರಿಂದನೂ ಅವ್ರೆ ಅದನ್ನೇ ಕೊಡ್ತಾರಲ್ವಾ ಗುರುಗಳೇ. ಅರ್ಥಾತ್ ನಿಮ್ಮ ಮಗಳು ಸ್ವಯಂ ಆ ಕುರಿತು ತುಂಬ ಪ್ರಜ್ಞೆಯನ್ನು ಹೊಂದಿರಬೇಕು. ನಾನು ಓದ್ ಮನೆಯಲ್ಲೋ ಅಥವಾ ಓದ್ ಮನೆ ಅಂತಲ್ಲ, ಜಗತ್ತಲ್ಲಿ ಎಲ್ಲಾದರೂ ಅಷ್ಟೇ, ಅಷ್ಟೇ ನಾನೇನು ಕೊಡ್ತೀನೋ ಸ್ವಲ್ಪ ತಡವಾಗಿ ಅಥವಾ ಹೆಚ್ಚು ಕಡಿಮೆ ಅದೇ ನನಗೆ ವಾಪಸ್ ಬರುತ್ತೆ ಅಲ್ವಾ? ಬಟ್ ನಿಮ್ಮ ಮಾತಲ್ಲಿ ಆ ಸಂಸ್ಕಾರ ಇದೆ, ಪಾಪ ಮಗಳಿಗೂ ನೀವು ಅದನ್ನೇ ಕಲಿಸಿರ್ತೀರಿ, ತೊಂದರೆ ಇಲ್ಲ. ಬಟ್ ನಿಮಗೆ ಮೂಲ ಭಯ ಏನಂದರೆ, ಈಗ ನೋಡುವ ಈ ಕಾರ್ಯಕ್ರಮ ನೀವು ಬಹಳ ದಿನಗಳಿಂದ ಕೇಳ್ಕೊಂಡು ಬಂದಿರೋರಾಗಿ ನಿಜ ಹೇಳ್ತೀನಿ, ನನ್ಗೆ ಏನಂದ್ರೆ ಏನು ಗೊತ್ತಿರಲಿಲ್ಲ, ಒಳ್ಳೇದು ಕೆಟ್ಟ ಏನೂ ಗೊತ್ತಿರಲಿಲ್ಲ. ನಾನ್ ನೋಡಕ್ ಹಿಡ್ದಿದ್ದು ನನಗ್ ಸಿಕ್ಕಿದ್ದು ನನಗ್ ತುಂಬಾ ಕಷ್ಟ ಆಗಿದ್ದಾಗ ನನ್ಗೆ ಸಿಕ್ಕಿದ್ದು ಕಾರ್ಯಕ್ರಮ. ಅವಾಗಿಂದಲೂ ಕೇಳಿ 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 ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಒಂದು ಕೆಂಪಿಗೆ ಹೋದ್ರು ನನ್ಗೆ ಏನ್ ತರ್ಬೇಕು ಏನ್ ಬಿಡ್ಬೇಕು ಏನೂ ಗೊತ್ತಾತಿರ್ಲಿಲ್ಲ. ಈ ಕಾರ್ಯಕ್ರಮ ಕೇಳಿ ಕೇಳಿ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದೀನಿ ನಾನು ಸ್ವಲ್ಪ. ಇರಲಿ, ಅಂದರೆ ಈಗ ನಾನು ಹೇಳೋದವ ಮಗಳು ಮದುವೆ ವಿಚಾರ ಇಲ್ಲಿ ನನ್ನ ಮುಂದೆ ಇಟ್ಟಿದ್ದೀವಿ, ಹೌದಲ್ಲ? ಇಲ್ಲಿ ಸಾಮಾನ್ಯವಾಗಿ ನೀವು ಕಾರ್ಯಕ್ರಮ ಕೇಳ್ತಾ ಇರಬೇಕಾದ್ರೆ ಅಥವಾ ನನ್ನ ಈ ಅನುಭವದಲ್ಲಿ ಹೇಳೋದಾದರೆ, ಮಕ್ಕಳಿಗೆ ಮಿನಿಮಮ್ ಒಂದು ಎಜುಕೇಷನ್ ಪೂರ್ಣಗೊಳಿಸ್ಲಿಕ್ಕೆ ಬಿಡಬೇಕು. ಒಂದು ಅಂದರೆ ನಾಳೆ ಏನೋ ಹಣೆ ಬರ ಕೆಟ್ಟು ತಪ್ಪಾಯಿತು ಸುಮ್ಮನೆ ಅಂದ್ಕೊಳ್ಳೋಣ, ಆಗೋದು ಬೇಡ, ಸುಮ್ಮನೆ ಅಂದ್ಕೊಳ್ಳೋಣ. ಈಗ ನಿಮಗೆ ತಾನೇ ಗೊತ್ತಿತ್ತಾ, ಹಿಂಗೆ ಮದುವೆ ಆಗಿ ಒಂದಷ್ಟು ಸಮಯ ಆದಮೇಲೆ ನನ್ನ ಗಂಡ ತೀರೋಯ್ತಾರೆ, ನನ್ನ ಬದುಕು ಒಂಟಿ ಆಗುತ್ತೆ ಅಥವಾ ನನ್ನ ಮಕ್ಕಳ ಜವಾಬ್ದಾರಿ ನನ್ನ ಮೇಲೆ ಬೀಳುತ್ತೆ, ಯಾರು ನಿರೀಕ್ಷಿಸಿರಲ್ಲ, ಹೌದಲ್ಲ? ಅರ್ಥಾತ್ ನಿಮಗೆ ನಿಮ್ಮ ತವ್ರ ಮನೆಯವರು ಇದೆಲ್ಲದಕ್ಕೂ ತಯಾರು ಮಾಡಿ ಕಳಿಸಿದ್ರು ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಮನೆಯ ಸಂತಾನಗಳನ್ನು ನಾಳೆಯ ಸವಾಲುಗಳಿಗೆ ನಾನು ತಯಾರು ಮಾಡಿರಬೇಕು. ಈಗ ಒಳ್ಳೆ ಗಂಡನ್ ತಂದು ಕೊಡ್ಬೋದು, ಗಂಡನ ಆಯಸ್ಸನ್ನು ನೀನು ನಿರ್ಧಾರ ಮಾಡ್ಬೋದಾ? ಅಥವಾ ಗಂಡನ ಅಥವಾ ಅಳಿಯನ ವರ್ತನೆಗಳು ಅದು ಹೊರಗಿನ ವಿಚಾರಗಳು ಕೆಲವೊಂದು ಆಮೇಲೆ ಏನೋ ಬದಲಾಗವು, ಇದನ್ನೆಲ್ಲ ನಮ್ಮ ಕೈಲಿ ನಿಮ್ಮ ಕೈಲಿ ಇಲ್ಲ. ನಾವೇನು ಮಾಡ್ಬೋದು, ಯುದ್ಧ ಭೂಮಿಯಲ್ಲಿ ಎದುರಾಳಿಗಳು ಹೆಂಗೆಂಗೋ ಏನೋ ನಮಗೆ ಗೊತ್ತಿಲ್ಲ, ಬಟ್ ನಮ್ಮ ಕಂಟ್ರೋಲಲ್ಲಿ ಏನಿದೆ ಚೆನ್ನಾಗಿ ತಯಾರು ಮಾಡ್ಕೊಂಡು ಹೋಗೋದಷ್ಟೆ. ಕತ್ತಿಯೆಲ್ಲ ಮಸ್ಕೊಂಡು ಕವಚಗಳನ್ನು ತೊಟ್ಕೊಂಡು ಒಳ್ಳೆ ರಥ, ಒಳ್ಳೆ ಕುದುರೆ, ಒಳ್ಳೆ ಸಾರಥಿ ಎಲ್ಲ ಚಂದ ಮಾಡಿಕೊಂಡು ಹೋಗಬೇಕು. ಅಲ್ಲಿ ಏನಾಗುತ್ತ ದೇವ್ರಿಚ್ಛೆ. ನನಗೆ ಅಯ್ಯೋ ಊಟ ಮಾಡಿಬಿಟ್ರೆ ಜೀರ್ಣ ಆಗುತ್ತೋ ಇಲ್ವೋ, ಯಾಕೆ ಬೇಕಪ್ಪ ಅಂತ ಊಟ ಮಾಡಿದ್ರೆ ಇದ್ರೂ ಸಾಯ್ತೀನಿ ಅಂದರೆ ನೋಡವ್ವ, ಊಟ ಇಲ್ಲದೆ ಸತ್ತವರು ಇದ್ದಾರೆ, ಊಟ ಉಂಡು ಜೀರ್ಣ ಆಗದೆ ವಿಷ ಪದಾರ್ಥವಾಗಿ ಸತ್ತವರು ಇದ್ದಾರೆ. ಅರ್ಥಾತ್ ನಾನು ಸಾಯ್ತೀನಿ ಅನ್ನೋ ಕಾರಣಕ್ಕೆ ಹುಟ್ಟದೇ ಇರಲಿಕ್ಕಾಗಲ್ಲ, ಅಥವಾ ಜೀರ್ಣ ಆಗದೇ ಇರುವುದು ಅನ್ನೋ ಕಾರಣಕ್ಕೆ ಉಣದೇ ಇರೋಕ್ಕಾಗಲ್ಲ, ಅಥವಾ ಒಬ್ಬ ರೈತ ಮಳೆ ಬರದೇ ಇರುವುದು ಅಂತ ಬಿತ್ತನೆ ಮಾಡದೇ ಇರುವುದಿಲ್ಲ. ತನ್ನ ಕೆಲಸವನ್ನು ನಂಬಿಕೆ ಇಟ್ಟು, ಭಗವಂತನ ಮೇಲೆ ನಂಬಿಕೆ ಇಟ್ಟು ಒಂದನ್ನು ನಂಬಲೇಬೇಕು ಒಂದು ಹಂತ ಆದಮೇಲೆ, ಹೌದಲ್ಲ? ಓಕೆ, ನಾನು ಇದು ಸರಿ ಇಲ್ಲ, ಓಕೆ ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂದರೆ ನಾನು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೋಗ್ತಾನೇ ಹೋದರೆ ಕಡೆಗೆ ಯಾವತ್ತೂ ಅನ್ಸುತ್ತೆ ನಾನೇ ಸರಿ ಇರಲಿಲ್ಲ.
ಹಾ ಗುರುಗಳೇ, ಅದೇ ಗೊಂದಲಾಗಿರೋದು ಗುರುಗಳೇ. ಈಗ ಇದನ್ನೇ ಆಯ್ಕೆ ಮಾಡು ಅದನ್ನೇ ಆಯ್ಕೆ ಮಾಡು ಅಂತ ನಾನು ನಿಮಗೆ ನಿರ್ದಿಷ್ಟವಾಗಿ ಹೇಳ್ತಿಲ್ಲ. ಆದರೆ ಈ ಪರಿಸ್ಥಿತಿ ಕಾಲ ಹೆಂಗಿದೆ ಅಂದರೆ, ಮಗಳು ಒಪ್ಪಿದ್ರೆ, ಮಗಳಿಗೆ ಅದು ಹಿತ ಅನಿಸಿದ್ರೆ ಅದು ಚಂದ. ಆಮೇಲೆ ಅದು ಒಳಿತಾದರೂ ಕೆಡುಕಾದರೂ, ಅಯ್ಯೋ ನಾನೇ ತಗೊಂಡಿದ್ದಲ್ವನಪ್ಪ, ನಮ್ಮ ತಾಯಿ ಏನು ಸ್ವಂತ ಅವಳೇ ಬೇಕು ಅಂತ ನನ್ನನ್ನು ಇಲ್ಲಿ ತಳ್ಳಿಲ್ಲ, ನನ್ನನ್ನು ಒಂದು ಮಾತು ಕೇಳಿ ನಾನು ಒಪ್ಕೊಂಡೇ ಬಂದೆ ಅಂತ ಮಗಳಿಗೆ ಅನಿಸಿರ್ಬೇಕು. ಇಲ್ಲ ಗುರುಗಳೇ, ಅವಳು ಹೇಳವಳು, ನೀನ್ ಎಲ್ಲಿ ಯಾರು ಒಪ್ಕೊಂತೀಯಮ್ಮ, ನಾನು ಅವ್ರ ನಾತೀನಿ, ನೀನ್ ತಲೆ ಕೆಡ್ಸ್ಕೊಂಬೇಡ. ಅವಳು ಏನು ಹೇಳಲ್ಲ ಗುರುಗಳೇ, ಅವಳು ಏನು ಹೇಳಲ್ಲ ಅವ್ರಿಗೆ. ಈಗ ನಾನು ಹೇಳೋದವ, ಹಿಂದೆ ಒಂದು ಕಾಲ ಇತ್ತು, ತಾತದಿರು ಯಾರೋ ಹೊಲ್ಸ್ಕೊಂಡು ಬಂದು ಬಟ್ಟೆ, ಅದು ಉದ್ದ ಆಗಲಿ ಸಣ್ಣ ಆಗಲಿ ದೊಗಲೆ ಆಗಲಿ ನಾವು ಇಕ್ಕೊಳ್ತಾ ಇದ್ದೋ. ಇವತ್ತಿನ ಮಕ್ಳು ಹಂಗಲ್ಲ. ಇಲ್ಲ ಕರೆಕ್ಟಾಗಿ ಹೊಲ್ಸದೇ ಹೊಲಿಸ್ತೀರಾ, ನೋಡಿ ಹೊಲ್ಸಕ್ಕಲ್ವಾ ಅಂತರ್ಬೇಕಾರೆ ಅಂತ. ಹಂಗೆ ಅವ್ರು ಕೇಳದೆ ಹೋದ್ರು ನಾವು ಈ ಬಗ್ಗೆ ಯೋಚನೆ ಮಾಡೋ ಕಾಲದಲ್ಲಿ ಇದ್ದೀವಿ ತಾಯಿ. ಇಲ್ಲ ಸರ್, ನಮ್ಮ ಮಕ್ಕಳು ಏನು ಹೊಲ್ಸಿದ್ರು ಇಕ್ಕೊಳ್ತಾರೆ, ಹೋಯ್ತು ಆ ಕಾಲ. ಈಗ ಮಗಳು ಹಂಗಿರ್ಬೋದು, ಬಟ್ ನಾಳೆ ದಿನ ನಿನಗೆ ಪಶ್ಚಾತ್ತಾಪ ಆಗಬಾರ್ದು. ಅಯ್ಯೋ ನನ್ನ ಮಗಳು ನನ್ನ ನಂಬಿದ್ಲು ಅನ್ನೋ ಒಂದು ಕಾರಣಕ್ಕೆ ನಾನು ಹಿಂಗೆಲ್ಲ ವರ್ತಿಸ್ಬೋದಿತ್ತ, ಅಥವಾ ನನ್ನ ಆಯ್ಕೆ ತಪ್ಪಾಗ್ಬಿಡ್ತಲ್ಲ ಅಂತ ನೀನು ಒಬ್ಳು ಕೊರಗಂಗಿಲ್ಲ. ಅದು ಹಾಗಂತ ನಿನ್ನ ಮಗಳ ಈ ಸದ್ವರ್ತನೆ ಇದೆಯಲ್ಲ, ಅಮ್ಮ ನೀನು ಯಾರನ್ನ ಹೇಳ್ತೀಯೋ ನಾನು ಆಗ್ತೀನಮ್ಮ ಅನ್ನುವ ಈ ಮಗಳ ಶ್ರೇಷ್ಠ ಗುಣ ಇದೆಯಲ್ಲ, ಇದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ಟೆ ಹೊಲಿಸ್ಬೇಕಾದ್ರೆ ಕೇಳು ಹೊಲಿಸಿ ಅಂತ ಹೇಳೋ ಕಾಲದಲ್ಲಿರಬೇಕಾದ್ರೆ, ಒಂದು ಗಂಡು ನೋಡಬೇಕಾದ್ರೆ ಅವ ಹೆಂಗಿದೆಯವ, ಹಿಂಗಿದೆ, ಯಾಕಂದರೆ ಬಾಳ್ಬೇಕಾದವಳು ನೀನು. ಈಗೇನು BCom ಮುಗಿಯೋವರೆಗೂ ಇದ್ರ ಬಗ್ಗೆ ನೋಡೋದು ಬೇಡವಾ? ಇಲ್ಲಮ್ಮ ಬೇಡ, ಆಯಿತಾ, ಸರಿ ಆಯಿತು. ಇಲ್ಲಮ್ಮ ನೋಡ್ತಾ ಇರು, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ನೀನು ನೋಡು. ಆದರೆ ನಾನು ಹೇಳೋದು, ನೀವು ಕಷ್ಟಪಟ್ಟಿರೋ ಕಾರಣಕ್ಕೆ ಬದುಕನ್ನು ಕಷ್ಟದಿಂದ ನಡೆಸ್ಕೊಂಡು ಬಂದಿದ್ದೀರಿ. ಗಂಡ ಹೋದ ಕಾಲದಿಂದ ಅಥವಾ ಮದುವೆ ಆದ ಕಾಲದಿಂದ ತುಂಬ ಏನು ಒಂದಿದ್ರೆ ಒಂದಿಲ್ಲ, ಹೊಂಚ್ಕೊಂಡ್ರೆ ಇನ್ನೊಂದಿಲ್ಲ ಅನ್ನೋ ಕಷ್ಟದಿಂದ ಬಂದಿದ್ದೀರಿ. ಬಹುಶಃ ಇಷ್ಟು ಕಷ್ಟ ನೋಡಿರೋ ನಿಮ್ಮ ಹೆಣ್ಮಗಳು ಕೂಡ ಅದೇ ರೀತಿ ಕಷ್ಟಪಟ್ಟು ಬದುಕನ್ನು ಕಟ್ಕೊಂಡಿರೋ ಒಬ್ಬ ಸಾಮಾನ್ಯನ ಬದುಕಿಗೆ ಹೋದರೆ ತುಂಬ ಚೆಂದ. ಇದು ನನ್ನ ಸಲಹೆ ಅಷ್ಟೇ. ಸಾಮಾನ್ಯ ಅಂದರೆ ಏನೂ ಗತಿ ಇಲ್ಲದೆ ಇರೋರು ಅಂತಲ್ಲ. ಆದರೆ ಮನೆ ಕೆಲಸ ಇವನ್ನೆಲ್ಲ ನೋಡಿಕೊಂಡು ಹೋದಾಗ ಏನಾಗ್ಬಿಡುತ್ತೆ, ಅಲ್ಲಿ ಜೀತದಾಳ ಥರ ಇರಬೇಕಾಗುತ್ತೆ. ಇಲ್ಲ ಗುರುಗಳೇ, ನನ್ನ ಮನ್ಸಲ್ಲಿ ಇರೋದು ನಾನು ಹೇಳ್ಕೊಂಡ್ಬಿಡ್ತೀನಿ. ನನ್ಗೆ ಆ ಮನೆ ಈಗ ನನ್ ಕಣ್ ಮುಂದೆನೆ ನಡೀತಾ ಇರೋದೇನು ಅಂದ್ರೆ, ಯಾರಾದ್ರೂ ಹೆಣ್ ಕೇಳಕ್ ಬಂದ್ರೆ ಹೆಣ್ಣವ್ರು ಕೇಳೋದೇನು ಅಂದ್ರೆ, ಗೌರ್ಮೆಂಟ್ ಜಾಬ್ ಇರ್ಬೇಕು, ಮನೆ ಇರ್ಬೇಕು, ಒಬ್ನೇ ಮಗ ಆಗಿರ್ಬೇಕು, ಆಮೇಲೆ ಈ ತೋಟ ತುಡ್ಕೆ ಇರ್ಬೇಕು ಅಂತ ಹಿಂಗೆಲ್ಲ ಕೇಳ್ತಾರೆ. ಹುಡ್ಗ ಹೆಂಗೆ ಏನು ಅಂತ ಆ ಹುಡ್ಗನ್ ಲಾಸ್ಟ್ ಕೇಳ್ತಾರೆ ಹೊರತು ಫಸ್ಟ್ ಕೇಳ್ತಾರೆ. ಅದ್ಭುತ ಅದ್ಭುತ, ನೀವ್ ಹೇಳಿದ ಮಾತು. ನನ್ ಮನೆ ನಮ್ಮ ಅಕ್ಕಪಕ್ಕದಲ್ಲೇ ಈ ತರ ನಡೆದಿರೋದ್ ಕೇಳಿಸ್ಕೊಂಡಿದೀನಿ. ಹಿಂಗೇನಂದ್ರೆ ಮನೆ ಇರ್ಬೇಕು ಯಾವ್ದೋ ಒಂದು, ಆಮೇಲೆ ಜೀವನ ಮಾಡಕ್ ದುಡ್ಡು ಬೇಕು ಗುರುಗಳು. ಜೀವನನೇ ದುಡ್ಡ ಜೀವನ ಆಗ್ಬಾರ್ದು. ಮುಖ್ಯವಾಗಿ ನಮ್ಮ ಮಗಳು ಹೋಗ ಮನೆಗೆ ಅವ್ರ ಅತ್ತೆ ಮಾವ ಸ್ಥಾನದಲ್ಲಿ ನೋಡೋದ್ಕಿನ್ನ ಮಗಳು ತಂದೆ ತಾಯಿ ಸ್ಥಾನದಾಗ ಕಂಡ್ಕೊಂಡ್ಬಿಡ್ಲಿ. ಅವು ಹುಡುಗ ಎಲ್ಲಾ ರೀತಿನೂ ಕಾಳಜಿ ಮಾಡೋ ತರ ಇರ್ಲಿ, ಅಷ್ಟ್ ಸಾಕು ನನಗ್ ನೆಮ್ಮದಿ ಅಂತ. ಅದೊಂದೇ ಇರ್ಲಿ ತಾಯಿ. ಒಂದು ಗಂಡನ್ನ ಮಗಳಿಗೆ ವರನನ್ನ ಅಥವಾ ಹುಡುಗನನ್ನು ಹುಡುಕಬೇಕಾದ್ರೆ, ನನ್ನ ಅನುಭವದಲ್ಲಿ ಹೇಳೋದಾದರೆ ಅಥವಾ ನನ್ನ ಈ ಕಥೆಗಳನ್ನು ಕೇಳಿರೋ ಅನುಭವದಲ್ಲಿ ಹೇಳೋದಾದರೆ, ಹುಡುಗನ ಹಣ, ದುಡಿಮೆಯ ರೂಪ ಇದೆಲ್ಲದಕ್ಕಿಂತ ಅವನ ಸಂಸ್ಕಾರ ಮುಖ್ಯವಾಗುತ್ತೆ. ಮತ್ತೆ ಅವನ ಮನೆತನವನ್ನು ನಾವು ನೋಡಬೇಕಾಗುತ್ತೆ. ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಬರೀ ಹೆಣ್ಮಕ್ಳಿಗಲ್ಲ, ಗಂಡ್ಮಕ್ಳಿಗೂ ಬಂದಿರುತ್ತೆ. ಆದ್ರೂ ಈಗಿನ ಕಾಲದಾಗ ಏನ್ ಕೆಟ್ಟ ಹೋಗ್ಬಿಟ್ಟವ್ರೆ, ಗಂಡ್ ಮಕ್ಳಿಂದ ಹಿಡ್ದು ಈ ಗಂಡ್ ಮಕ್ಳು ಅಂತಾನೆ ಇಲ್ಲ, ಹೆಣ್ಮಕ್ಳು ತೀರಾ ಅದ್ಗೆಟ್ಟೋಗಿ. ಇಲ್ಲಿ ಅಂದ್ರೆ ಸಮಗ್ರವಾಗಿ ಎಲ್ಲರೂ ಹೀಗೆ ಇದ್ದಾರೆ ಅಂತಲೂ ಹೇಳಲಿಕ್ಕೆ. ಈಗ ಕೆಟ್ಟಿರೋರು ಯಾವ ಕಾಲದಲ್ಲಿ ಇರ್ಲಿಲ್ಲವಾ, ಎಲ್ಲಾ ಕಾಲದಲ್ಲೂ ಇದ್ರು. ಅಲ್ಲ ಗುರುಗಳೇ, ಅವ್ರ ಆಗೋದಿರ್ಲಿ ಪಾಪ, ಎತ್ತರ್ಗಿ ನೋವು ಕೊಡ್ತಾರಲ್ಲ. ಮೊನ್ನೆ ಇಲ್ಲೇ ನಮ್ಮೂರ್ ಪಕ್ಕನೆ ಗುರುಗಳೇ, ಎಲ್ಲಾ ಚೌಟ್ರಿ ಬುಕ್ ಮಾಡೈತೆ, ಬಟ್ಟೆ ಬರೆ ಎಲ್ಲ ಪೂರ್ತಿ ಸೆಲೆಕ್ಷನ್ ಆಗಿ ಕಾರ್ಡ್ಗಳೆಲ್ಲ ಹಂಚಿ
ಏನ್ ಬೆಳಗ್ಗೆ ಮದ್ವೆ ಚೌಟ್ರಿಗೆ ಹೋಗ್ಬೇಕು, ನೈಟ್ ಹುಡ್ಗಿ ಎಸ್ಕೇಪ್ ಆಗೈತಿ. ನೋಡಿ ಇಂಥವ್ನ ಏನು ಮಾಡ್ತೀರಾ? ಹುಡುಗನ ಕತೆ ಏನಾಗಬೇಕು? ಹುಡ್ಗನ್ ಕತೆ ಏನಾಗ್ಬೇಕು, ಅವ್ರ ಅಪ್ಪ ಅಮ್ಮದಿರ್ ಕತೆ, ಎತ್ತರ್ ಕಳ್ಳ ಏನಾಗ್ಬೇಕು, ಅವ್ರ ಮಾನ ಮರ್ಯಾದೆ ಏನಾಗ್ಬೇಕು? ಅವು ಹೋಗ್ಲಿ, ಅಷ್ಟು ಅವಕ್ಕೆ ಹೋಗ್ಲೇಬೇಕು ಅಂತಿದ್ರೆ ಈಗ ಅಪ್ಪ ಅಮ್ಮನ್ ಕೇಳ್ಬಿಟ್ಟು ಏನೋ ಒಂದ್ ಮಾಡ್ಕೊಬೇಕು. ಇಲ್ಲ ಅಂದ್ರೆ ಮುಂಚೆನೆ ಕಾಡೋಟಕ್ಕಿನ ಮುಂಚೆನೆ ಹೋಗ್ಬಿಟ್ಟಿದ್ರೆ ಮರ್ಯಾದೆನಾದ್ರೂ ಉಳಿತಿತ್ತಲ್ಲ. ಹೌದವ್ವ, ನಾನು ಅಂಥ ಹುಡುಗಿರನ್ನು ತುಂಬ ಗೌರವಿಸ್ತೀನಿ. ಅಂದರೆ ಒಂದು ವೇಳೆ ನೀವು ಯಾರನ್ನೋ ಪ್ರೀತಿ ಮಾಡಿದ್ದೀರಾ, ಅಥವಾ ನಿಮ್ಗೆ ಯಾರೋ ಇಷ್ಟನ, ಅಥವಾ ನಿಮ್ದೇನೋ ಒಂದು ಬದುಕು ಏನೋ ಒಳಗಡೆ ವಿಚಾರಗಳಿದಾವ, ಅಪ್ಪ ಅಮ್ಮನ ಕೈಲಿ ಒಂದೆರಡು ಪೆಟ್ಟು ತಿಂದ್ರೂ ಪರವಾಗಿಲ್ಲ, ಹಂಗೆ ಹೇಳಿಬಿಟ್ರೆ ಅವ್ರು ಏನೋ ಒಂದು ದಾರಿ ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ಅಪ್ಪ ಅಮ್ಮನ ಒತ್ತಾಯಕ್ಕೋ ಹಿರಿಯರ ಒತ್ತಾಯಕ್ಕೋ ಒಬ್ಬ ಮುಗ್ಧ ಹುಡುಗನ ಬದುಕಲ್ಲಿ ಹೋಗ್ಬಿಟ್ಟು ಆಮೇಲೆ ಅವನು ಅಂದರೆ ಮನಸ್ಸಲ್ಲೊಬ್ಬ ಪಕ್ಕದಲ್ಲೊಬ್ಬ ಅನ್ನಂಗೆ ಆಗಬಾರ್ದಲ್ಲವ ಅಲ್ವಾ? ಅಂದರೆ ಮದುವೆ ಚೌಟ್ರಿಯಲ್ಲಿ ಅಥವಾ ಮದುವೆ ಆದಮೇಲೆ ಮೋಸ ಮಾಡೋದಕ್ಕಿಂತ ಆ ಮಾತುಕತೆ ಸಂದರ್ಭದಲ್ಲಿ ಒಂದೆರಡು ಪೆಟ್ಟು ತಿಂದ್ರೂ ಪರವಾಗಿಲ್ಲ, ಸತ್ಯ ಹೇಳೋ ಹೆಣ್ಮಕ್ಳು ದೇವತೆಗಳಾಗಿ ಕಾಣ್ತಾರೆ. ಹೇಳ್ಬಿಡ್ಬೇಕು ಗುರುಗಳೇ, ಅದೇನಾಗ್ತದ ಆಗ್ಬಿಡ್ಲಿ, ಹೇಳ್ಬಿಡ್ಬೇಕು. ಹೌದು ಹೌದು ಹೌದು. ಇಲ್ಲ ಅಂದರೆ ಒಂದೊಂದು ಇಟ್ಕೊಂಡಿರ್ತಾರೆ, ಒಂದೊಂದು ಮಕ್ಕಳು ಸಾಕೊಂಡು ಕನ್ಸು ಕಟ್ಕೊಂಡಿರ್ತಾರೆ. ಅವ್ರ ಬದುಕಲ್ಲಿ ಹಿಂಗೆ ಬೀದಿ ರಂಪಾಟ ಮಾಡಿ ಇವಳ ಒಂದು ವರ್ತನೆಯಿಂದ ಆ ಒಬ್ಬ ಮಗನ್ನ ಇಟ್ಕೊಂಡು ಒಂದು ಮದುವೆ ಮಾಡಿ ಒಂದು ಮೊಮ್ಮಕ್ಕಳು ನೋಡಬೇಕು ಅಂತ ಇರೋ ಆ ತಾಯಿ ತಂದೆಯ ಬದುಕು ಏನಾಗಬೇಕು? ಬದುಕಿದ್ದಾಗಲೇ ಸಾಯಿಸ್ಬಿಟ್ರಲ್ಲ. ಆ ಹುಡುಗಂಗೆ ಮತ್ತೆ ಹೆಣ್ ಕೊಡೋರು ಹೆಂಗ್ ಕೊಡ್ತಾರ ಗುರುಗಳೇ? ಅವ್ರಿಗೆ ಹೆಣ್ಣಿಂದೊಂದು ವಿಚಾರ ಬಿಡವ, ಆದರೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಅವ್ರಿಗೊಂದು ಜನ್ಮ ಬೇಕು ಬೇಕು ಅಲ್ವಾ? ಕಳಂಕ, ತಾನೇನು ತಪ್ಪು ಮಾಡದೆ ಹೋದ್ರು ಇಂಥ ಕಳಂಕವನ್ನು ಹೊರೋದಿದೆಯಲ್ಲ, ಅದು ಭಾರ, ಬಹಳ ದೊಡ್ಡ ಭಾರ ಅದು. ಹಾಗಾಗಿ ಹಾಗೆ ಹೆಣ್ಣು ಮಕ್ಕಳಿಗೆ ಈ ಸಮಯದ ನೋಡಿ, ನೀವು ಹೇಳಿದ ಸತ್ಯ, ಹೆಣ್ಣು ಗಂಡು ವ್ಯತ್ಯಾಸನೇ ಇಲ್ಲ, ಮೋಸದಲ್ಲಿ ಇಬ್ಬರದು ಸಮಪಾಲೇ ಇದೆ ಇವತ್ತಿಗೆ. ಹೌದು ಗುರುಗಳೇ, ನಮ್ಮ ಮಗಳೂನು ಒಟ್ಟಿ ಸೇರ್ಸ್ಕೊಂಡೆ ಹೇಳ್ತೀನಿ. ಎಲ್ಲ ಹೆಣ್ಮಕ್ಳುನು ಎಲ್ಲ ಹೆಣ್ಮಕ್ಳಿಗೂ ಹೇಳೋದು ಅಷ್ಟೇ, ಗಂಡ್ ಮಕ್ಳಾದ್ರು ಅಷ್ಟೇ, ಹೆಣ್ಮಕ್ಳಾಗಾದ್ರು ಅಷ್ಟೇ, ಯಾಕೆ ಇಂಥವೆಲ್ಲ ಮಾಡ್ಬೇಕು? ಹೋಗ್ಬೇಕಾ ಮುಂಚೆ ಹೋಗ್ಬಿಡ್ಬೇಕು. ಎತ್ತೋರ ಮಾನ ಮರ್ಯಾದೆ ಏನಾದ್ರು ಅಷ್ಟೋ ಇಷ್ಟ ಉಳ್ಕೊಂತೈತಿ. ನಿಜನವ ಅಂದರೆ ಬಡತನದಲ್ಲಿ ಬದುಕಿದ್ರು, ಹೆಂಚಿನ ಮನೆಯಲ್ಲಿ ಬದುಕಿದ್ರು, ಮಾಳಿಗೆ ಮನೆಯಲ್ಲಿ ಬದುಕಿದ್ರು, ಅಂಬ್ಲಿ ಮಜ್ಜಿಗೆ ಕುಡಿದು ಮಲ್ಕೊಂಡ್ರು, ಅಂಬ್ಲಿ ಕುಡಿದು ಮಲ್ಕೊಂಡ್ರು, ಮರ್ಯಾದೆ ಅಂತ ಬದುಕಿರ್ತಾರೆ. ಅಂತ ಭಾಳ ಏನು ತಳಮಟ್ಟದಿಂದ ಯಾರ ಬಾಯಿಗೂ ಸಿಗದೆ, ಯಾರ ಕಾಲು ಕಡೆಗೂ ಯಾರ ಕಾಲು ಕೆಳಗಡೆನೂ ಕಸವಾಗದೆ ಸ್ವಾಭಿಮಾನದಿಂದ ಬದುಕೊಂಡು ಬಂದು ಮಕ್ಕಳಿಂದ ಇಂತಹ ಶೋಕ, ಇಂತಹ ದುಃಖ ಆಗಿಬಿಟ್ರೆ ಅವರು ಅವತ್ತಿಂದ ಹೊಟ್ಟೆ ಬಟ್ಟೆ ಕಟ್ಕೊಂಡು ಬದುಕೊಂಡು ಬಂದ್ರಲ್ಲ, ಅದು ಅವ್ರಿಗೆ ದುಃಖ ಕೊಡಲಿಲ್ಲ, ಇದು ದುಃಖ ಕೊಟ್ಟಿದ್ದು. ಹಾಗಾಗಿ ಎಲ್ಲ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು, ಮದುವೆ ಅನ್ನೋ ವಿಚಾರ ಯಾವತ್ತೋ ಒಂದು ದಿವಸ ಆಗಲೇಬೇಕು, ಅದನ್ನು ತುಂಬ ಗೌರವಾನ್ವಿತವಾಗಿ ನಡೆಸ್ಕೊಳ್ಬೇಕು ಅಲ್ವೇ? ಹಾಗಾಗಿ ನಿಮ್ಮ ಮಗಳ ವಿಚಾರದಲ್ಲಿ ನೀವು ತುಂಬ ಹೆಮ್ಮೆಯಿಂದ ಇರ್ಬೋದವ. ನೋಡ್ತಾಯಿ, ಮಗಳಿಗೆ ನಾಳೆ ಅಂದರೆ ಋಣಭಾರವ, ನಾವು ಏನೇ ಲೆಕ್ಕಾಚಾರ ಹಾಕಿದ್ರು, ನಾವು ಏನೇ ಮಾಡಿದ್ರು ಋಣ ಅಂತ ಒಂದಿರುತ್ತೆ, ಆಯಿತಾ? ಹಾಗಂತ ಎಲ್ಲವನ್ನು ಭಗವಂತನ ಮೇಲೆ ಬಿಟ್ಟು ಕೂರೋದು ಅಂತ ಅಲ್ಲ. ನೀವು ನಿಮ್ಮ ಶಕ್ತಿ ಮೀರಿ ಹಾಗೆ ಎಜುಕೇಷನ್ ಮುಗಿಯೋವರೆಗೂ ಸುಮ್ಮನಿರಿ, ಅಲ್ಲಿವರೆಗೂ ಸುಮ್ಮನೆ ಒಂದೆರಡು, ಯಾಕಂದರೆ ಹೆಣ್ಣಿರೋ ಮನೆಗೆ 4 ಜನ ಬರ್ತಾರೆ ಹೋಗ್ತಾರೆ ಕೇಳ್ತಾರೆ, ಇದ್ದಿದ್ದೆ ತಲೆಯಲ್ಲಿ ಇಟ್ಕೊಂಡಿರಿ. ಓಕೆ, ಹಿಂಗೆ ಇಂತಿಂಥವ್ರು ಬಂದಿದ್ರು, ಇಂತಿಂಥವ್ರ ಕತೆ ಹಿಂಗಿದೆ. ಆದಷ್ಟು ಎಲ್ಲಿ ಇನ್ನೂ ಏನು ಒಳ್ಳೆ ಮನೆತನ ಇದೆ ಅಥವಾ ಆಸ್ತಿ ಅಂತಸ್ತು ಇಲ್ಲದೆ ಅಷ್ಟಿಲ್ಲದೆ ಹೋದರೂ ಕೂಡ ಏನೋ ಆ ಮಗ ಅವನ ಪಾಡಿಗೆ ಅವನು ಇರ್ತಾನಂತೆ, ಯಾರ ಸವಾಸಕ್ಕೂ ಹೋಗಲ್ವಂತೆ, ಅಥವಾ ಇಲ್ಲಿವರೆಗೂ ಅವನು ಹಂಗೆ ಬದುಕೊಂಡು ಬಂದವನಂತೆ, ಇಂಥದ್ದೇನೋ 4 ಕಡೆ ವಿಚಾರಿಸಿಬಿಟ್ಟು ಕೊಡಿ. ಅಂದರೆ ಅದನ್ನು ಮೀರಿ ಏನೋ ನಡೆದ್ರೆ, ಈಗ ನಾವು ಮನೆ ಕಟ್ಟಬೇಕಾದ್ರೆ ಅಯ್ಯೋ ಮುಂದಿನ 80 ವರ್ಷಕ್ಕೆ ಬಿದ್ದು ಹೋಗುತ್ತೆ ಅಂತ ಯೋಚನೆ ಮಾಡಿ ಕೊರಗ್ತಾ ಏನು ಕಟ್ಟಲ್ಲ, ಇರೋ ಅಷ್ಟು ದಿನ ಚೆನ್ನಾಗಿರೋಣ ಅಂತಲೇ ನಮ್ಮ ಪ್ರಯತ್ನ ನಾವು ಮಾಡ್ತೀವವ. ಅದನ್ನ ಮೀರಿ ಭೂಕಂಪ ಆಗಿ ಅಲ್ಲಾಡಿ ಬಿದ್ದು ಹೋಯಿತು ಅಂದರೆ ಅದು ನಮ್ಮ ಕೈಲಿ ಇಲ್ಲ. ಹಂಗೆ ನಾವು ಹೆಣ್ಣನ್ನು ಇನ್ನೊಂದು ಮನೆಗೆ ಕೊಡಲೇಬೇಕು, ಇವತ್ತಲ್ಲ ನಾಳೆ ಕೊಡಲೇಬೇಕು. ಈಗ ಸೀತೆಯ ತಂದೆ ಮಿಥಿಲೆಯ ರಾಜನಾದಂತಹ ಆ ಮಹಾನುಭಾವ ಕೂಡ ಈ ಏನು ಸೀತೆಯನ್ನು ಚೆನ್ನಾಗಿರಲಿ ಅಂತಲೇ ಅಯೋಧ್ಯೆಯ ರಾಮನಿಗೆ ಕೊಟ್ಟದ್ದು. ನನ್ನ ಮಗಳು ಚೆನ್ನಾಗಿರ್ತಾಳೆ, ಆದ್ರೆ ಕಾಡ್ಗೋಗ್ಬಿಟ್ಲು, ಬಹುತೇಕ ಜೀವನ ಕಾಡಲ್ಲೇ ಕಳೆದ್ಬಿಟ್ಲು ಪಾಪ ಆಕೆ ಅಲ್ವಾ? ಹಾಗೆ ನಾನು ಎಂಥ ರಾಜಕುಮಾರಿ ಆದರೂ ಗೊತ್ತಿಲ್ಲ, ನಾಳೆ ನಾನು ಯಾವುದೋ ದಿಕ್ಕು ದೆಸೆ ಇಲ್ಲದ ಒಬ್ಬ ವ್ಯಕ್ತಿಗೆ ಜೋಡಿ ಆಗ್ಬಿಡ್ಬೋದು
ಹಾ ಗುರು. ನಾನು ಎಂಥ ಅದ್ಭುತವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತ ಹೋದರೂ ಕೂಡ ಏನು ಹಣೆ ಬರ ಕೆಟ್ಟು ಎಂಥ ಆ, ಕೆಟ್ಟ ವ್ಯಕ್ತಿಯನ್ನು ಆಯ್ಕೆ ಮಾಡಿಬಿಡ್ಬೋದು. ನಮ್ಮ ಹಣೆ ಬರದಲ್ಲಿ ಇದ್ದದ್ದು ಆಗುತ್ತೆ ಅಂದ್ಕೊಳ್ಬೇಕು. ಆದರೆ ನಮ್ಮ ಪ್ರಯತ್ನ ಏನಿದೆ, ಹೌದು ಇವತ್ತು ಯಾವುದೋ ಒಂದು ಬೆಳಗ್ಗೆ ಹೋಗಿ ಸಂಜೆ ಬರೋ ಕೆಲಸ ಆಗಿರ್ಬೋದು, ಸ್ವಂತ ವ್ಯವಸಾಯ ಆಗಿರ್ಬೋದು, ಅಥವಾ ಕೃಷಿಯನ್ನು ಮಾಡ್ತಿರ್ಬೋದು. ಆದರೆ ಸ್ವಾಭಿಮಾನದಿಂದ ಒಳ್ಳೆ ರೀತಿಯಲ್ಲಿ ಆರೋಗ್ಯ ಕಾಪಾಡಿಕೊಂಡು ಯಾವುದೇ ದುಶ್ಚಟ ಇಲ್ಲದೇನೆ ತಂದೆ ತಾಯಿ ಬಂಧು ಬಳಗ ಅಕ್ಕ ತಂಗಿ ಅನ್ನೋ ಸಂಸ್ಕಾರ ಇಟ್ಕೊಂಡು ಯಾರಾದರೂ ಬದುಕ್ತಿರೋ ಹುಡುಗ ಅಂದರೆ ಅವನ ಹತ್ರ ಕಾರ್ ಇಲ್ಲದೆ ಇರ್ಬೋದು, ಅಥವಾ ಅವನ ಹತ್ರ ತುಂಬ ಆಸ್ತಿ ಅಂತಸ್ತು ಇಲ್ಲದೆ ಇರ್ಬೋದು. ಆದರೆ ನಿಮ್ಮ ಕಷ್ಟ ಅಂದರೆ ನಿನ್ನ ಮಗಳನ್ನು ಮದುವೆ ಆದಮೇಲೆ ನೀನು ತಾಯಿ ಸಮಾನವಾಗಿ ಇರಬೇಕವ. ಹಾ ಗುರುಗಳೇ. ಯಾಕಂದರೆ ನಿಮಗೆ ಮಗ ಇರ್ಬೋದು, ಆದರೆ ಮಿನಿಮಮ್ ನಿಮ್ಮನ್ನು ಗೌರವಾನ್ವಿತವಾಗಿ ಕಾಣೋ ಬುದ್ಧಿ ಆ ಹುಡುಗನಿಗೆ ಇರಬೇಕಲ್ವಾ. ಅದೇ ಗುರುಗಳೇ, ನನ್ ಮಗನ್ ತರ ಇರೋ ಅಳಿಯ ಸಿಕ್ಕಿದ್ರೆ ಸಾಕು ಅನ್ನೋದೇ ನನ್. ಇದು ಎಲ್ಲ ಹುಡುಗರಿಗೂ ನಾನು ಆಗಾಗ ಸ್ಪಷ್ಟವಾಗಿ ಹೇಳ್ತೀನಿ, ಆಯಿತಾ. ಹಾಗಾಗಿ ನಿಮ್ಮ ಮಗಳಿಗೆ ಬದುಕಲ್ಲೂ ಒಳ್ಳೆಯದಾಗುತ್ತೆ. ಈಗ ನೀವು ಇಲ್ಲಿ ಯಾರೋ ಅಂದರೆ ಈಗ ಆಸ್ಪತ್ರೆಯಲ್ಲಿ ಯಾರೋ ಸತ್ತೋದ್ರಂತೆ ಅಂದ್ಕೊಂಡು ನಾವು ಆಸ್ಪತ್ರೆಗೆ ಹೋಗದೇ ಇರ್ತೀವ, ಹೋಗ್ತೀವಿ. ಹಂಗೆ ಅಯ್ಯೋ ಇಲ್ಲಿ ಯಾರೋ ಕೆಟ್ಟುಬಿಟ್ರು ಅಂದ್ಕೊಂಡು ನಿಮ್ಮ ಮಗಳಿಗೆ ನೀವು ಮದುವೆ ಮಾಡದೆ ಏನು ಇರ್ಲಿಕ್ಕೆ ಆಗಲ್ಲ, ಮಾಡಲೇಬೇಕು. ಆದರೆ ಹಾಗೆ ಮಾಡುವ ಮುನ್ನ ಇವೆರಡು ವಿಚಾರ ತಲೆಯಲ್ಲಿ ಇಟ್ಕೊಳ್ಳಿ. ಒಂದು, ಮಗಳು ಏನೇ ನಾನು ಆಯ್ಕೆ ಮಾಡಿದ್ದನ್ನೇ ಒಪ್ತಾಳೆ ಅಂದರೂ ಕೂಡ ಅವಳನ್ನೂ ಒಂದು ಮಾತು ಕೇಳೋದು ಧರ್ಮ. ಯಾಕೆಂದರೆ ಬಾಳ್ಬೇಕಾಗಿರೋಳು ಆಕೆ. ಇವತ್ತು ನಾನು ಎಂತೆಂಥ ಕತೆ ಕೇಳಿದ್ದೀನವ ಅಂದರೆ ಹಿಂಗೆ ನಮ್ಮ ಮಕ್ಕಳು ನಾವು ಹೇಳಿದ್ ಕೇಳ್ತಾರೆ ಸರ್ ಅಂದ್ಕೊಂಡು ಇವರೇ ಏನೋ ಆಯ್ಕೆ ಮಾಡಿಬಿಟ್ಟಿರ್ತಾರೆ. ನಾಳೆ ಅಲ್ಲೇನೋ ಕೆಟ್ಟಾಗ ಮಗಳು ನೇರವಾಗಿ ಬೈಯೋಕ್ಕೆ ಶುರು ಮಾಡೋದು ತಾಯಿ ತಂದೆಯನ್ನ. ಅಂದರೆ ಇಂಥವನು ನಾನು ಕೇಳಿದ್ದೀನಿ ಅಂತ ಸುಮ್ಮನೆ ನಿಮ್ಮ ಗಮನಕ್ಕೆ ತಂದೆ ಅಷ್ಟೆ. ಅದು ಏನೇ ನನ್ನ ಪರ ಇರಲಿ, ಹೇಳಿದ್ನಲ್ಲ, ನಿನ್ನ ಮಗಳಿಗೊಂದು ಬಟ್ಟೆ ತರಬೇಕಾದ್ರೂ ಸೈಜ್ ಎಷ್ಟು ಅಂತ ಏನೇ ಗೊತ್ತಿದ್ರು ಕಲ್ಲರ್ನಾದ್ರೂ ಕೇಳಬೇಕವ. ಯಾವ ಕಲರ್ ತರಬೇಕವ, ಅಥವಾ ಏನು ತರಬೇಕು, ಅದು ತರಬೇಕಾ, ಏನು ತರಬೇಕು, ಹಿಂಗೆ ಕೇಳಿ ನನಗಾದ್ರೆ ನಾನು ತಗೊಳ್ಬೋದವ. ಇನ್ನೊಬ್ರು ವಿಚಾರ ಬಂದಾಗ ನೀನೇ ಕೊಡಿಸ್ತಿರೋದಾದ್ರೂ ಅವ್ರನ್ನೊಂದು ಮಾತು ಕೇಳಬೇಕು ಅಲ್ವಾ. ಹಾಗಾಗಿ ಈಗ ನಿನ್ನ ಮನೆ ಗೃಹ ಪ್ರವೇಶಕ್ಕೆ ಯಾರೋ ಬಂದರು, ಏನೋ ಒಂದು ಮುಯ್ಯಿ ಹಾಕಿದ್ರು, ಅವ್ರು ಕೊಟ್ಟಿದ್ದ ತಟ್ಟೆ ನಿನ್ನ ಮನೇಲಿ ಉಪಯೋಗ ಬಂತೋ ಇಲ್ವೋ ಬೇಡ, ಯಾಕೆ ಅದು ಮುಯ್ಯು, ಅದು ನಮಗೇನು ಅಳತೆ ಕೊಟ್ಟೆ ಅಂತ ತರಲ್ಲ ಅವರು. ಆದರೆ ನನ್ನ ಮಗಳ ವಿಚಾರ, ನನ್ನ ಮಗನ ವಿಚಾರ, ನನ್ನ ಮನೆಯವ್ರದ್ದೇ ವಿಚಾರ ಅಂದಾಗ ನಾನು ಅಳತೆ ತಗೊಳ್ಬೇಕು. ಅವ್ರನ್ನೊಂದು ಮಾತು ಕೇಳಬೇಕು, ಇದು ಹಿಂಗೆ ಕಣಪ್ಪ, ಇದು ಬೇಕಾ, ಇದು ಬೇಕಾ, ಇದು ಬೇಕಾ. ಹಂಗೆ ಮಗಳು ಓದ್ತಿದ್ದಾಳೆ, ಆಕೆ ತಲೆಯಲ್ಲಿ ಜಗತ್ತು ಸರಿ ಇಲ್ಲ, ಎಲ್ಲ ಹಿಂಗಾಗ್ಬಿಟ್ಟಿದೆ, ಹಂಗಂದಲೇ ಬೇಡವ, ತುಂಬ ಚೆನ್ನಾಗಿದೆ. ಏನಂದರೆ ಒಂಚೂರು ಹೋಗೋ ಮನೆಯಲ್ಲಿ ನಾನು ಹೊಂದಾಣಿಕೆ ಮಾಡ್ಕೊಳ್ಳೋದು. ಯಾಕಂದರೆ ನೀವು ಅಂದ್ಕೊಂಡಿದ್ದು ಕೆಲವೊಮ್ಮೆ ಅಲ್ಲಿ ಇರ್ಬೋದು, ಇನ್ನೂ ಇಲ್ಲದೆ ಇರ್ಬೋದು. ನಿಮ್ಮ ಮಗಳು ಹೋದಾಗ ಓಕೆ ಹಿಂಗೆ 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 ಅಂದ್ಕೊಂಡು ಹೋಗಿರ್ತಾಳೆ, ಇಲ್ಲಿ ನೀವು ಚೆನ್ನಾಗಿ ಬೆಳೆಸಿರ್ತೀರಿ. ನಾಳೆ ಅಲ್ಲಿ ಏನೋ ಒಂಚೂರು ಕಷ್ಟ ಅಂತ ಬಂದಾಗ ಹೊಂದಿಕೊಳ್ಳು ಬುದ್ಧಿ ನನಗಿಲ್ಲದೆ ಹೋದರೆ ನಾನು ಎಲ್ಗೋದ್ರೂ ನೆಟ್ಟಗಿರಲ್ಲ ಅಲ್ವನ್ನವ. ಈಗ ನಿಮ್ಮ ಮಗಳಿಗೆ ನೀವು ಅದನ್ನು ಹೇಳಬೇಕು, ನೋಡವ ಹೇಳ್ತಾರಲ್ಲ, ಜೊತೆ ಅಂತ ಸಿಗೋದು ಚಪ್ಪಲಿ ಮಾತ್ರ, ಇನ್ನೆಲ್ಲ ಹೊಂದಾಣಿಕೆನೆ ಅಂತ ಅಲ್ವನವ. ಚಪ್ಪಲಿ ಮಾತ್ರ ಬಲಗಾಲು ಎಡಗಾಲು ಸೈಜು ಇಷ್ಟು ಇಷ್ಟು ಇಷ್ಟು, ಇನ್ನು ಮಿಕ್ಕಿದ್ದೆಲ್ಲ ಜೀವನದಲ್ಲಿ ಹೊಂದಾಣಿಕೆನೆ. ನಾನು ಹೊಂದಾಣಿಕೆ ಮಾಡ್ಕೊಳ್ಳೋಕೆ ತಯಾರು ಮಾಡೋದನ್ನು ನನ್ನ ಮಗಳಿಗೆ ಹೇಳ್ಕೊಡ್ಲಿಲ್ಲ ಅಂದರೆ, ಮಗಳೇ ಹಿಂಗೆ ಓದು ಮನೆಯಲ್ಲಿ, ಏನೇ ಅವರು ಅತ್ತೆ ಮಾವ ದೇವ್ರ ಸಮಾನ, ಅವರು ನಿನ್ನನ್ನು ನಮ್ಮ ಮಗಳ ಥರನೇ ನೋಡ್ತಿದ್ದಾರೆ, ಒಂದು ಏನೋ ಕೆಟ್ಟಗಳಿಗೆ ಬಂದ್ಬಿಡುತ್ತು ಒಂದೊಂದ್ಸಲಿ, ಯಾವುದೋ ಸಿಟ್ಟು ತೆಗೆದು ನಿನ್ನ ಮೇಲೆ ಹಾಕ್ಬಿಡ್ತಾರೆ. ಅವಾಗ ನೀನು ಇಲ್ಲಿ ಓಡ್ ಬರಂಗಿಲ್ಲ. ನಿನ್ನ ಗಂಡನ ನೀನು ನಂಬೋಗಿರೋದು, ನಿನ್ನ ಜೀವನವನ್ನು ನೀನು ಅಲ್ಲೇ ಕಳಿಬೇಕು, ಎಲ್ಲವನ್ನು ಸರಿದೂಗಿಸ್ಕೊಳ್ಬೇಕು. ಕೆಲವೊಮ್ಮೆ ಬಾಯಿ ಹೊಲ್ಕೊಂಡು, ಕೆಲವೊಮ್ಮೆ ಕಿವಿ ಹೊಲ್ಕೊಂಡು, ಕೆಲವೊಮ್ಮೆ ಕಣ್ಣು ಹೊಲ್ಕೊಂಡು ಬದುಕೋದು ಕಲಿಬೇಕು. ಹಿಂಗೆ ಬದುಕಿದ್ರೆ ಭಾಳ ಬದುಕ್ಬೋದವ. ಇಲ್ಲಾಂದರೆ ಅದು ನಿನ್ನ ಮಗಳಿಗೆ ಹೇಳ್ಕೊಡ್ಬೇಕಾದಿಲ್ಲ, ಪಾಪ ಆಕೆ ಎಲ್ಲ ತಿಳ್ಕೊಂಡಿರ್ಬೋದು. ಆದರೆ ನೀನು ಹೋಗೋ ಮುನ್ನ ಮಗಳಿಗೆ ಏನಾದರೂ ಕೊಡ್ತೀಯ ಅಂದರೆ ಒಳ್ಳೆ ಗಂಡನನ್ನು ಅಥವಾ ಅದರ ಜೊತೆಗೆ ಇಂಥ ಸಂದೇಶಗಳನ್ನು ಕೊಟ್ಟು ಕಳಿಸ್ಬೇಕು. ಯಾಕಂದರೆ ನೀನು ಕೊಟ್ಟ ಬಂಗಾರ ಸೀರೆ ಒಡವೆ ಎಲ್ಲ ಕಷ್ಟ ಕಾಲಕ್ಕೆ ಅಡ ಇಟ್ಬಿಟ್ಟು ಅವ್ರು ಕಳ್ಕೊಂಬಿಡ್ಬೋದು. ಆದರೆ ಕೊಟ್ಟ ತಿಳುವಳಿಕೆಗಳು ಮಾತ್ರ ಶಾಶ್ವತ. ನಿನ್ನ ಮಗಳಿಗೆ ನೀನು ಏನೇನೋ ಸಾಲ ಸೂಲ ಮಾಡಿ ಬಂಗಾರ ಕೊಡ್ಬೋದು, ಬಟ್ ಅಲ್ಲಿ ಏನೋ ಕೆಟ್ಟದ್ದಾಯಿತು, ಏನೋ ಯಾರಿಗೂ ಅನಾರೋಗ್ಯ ಆಯಿತು ಅಂದರೆ ಎಲ್ಲ ಅಡ ಇಟ್ಬಿಟ್ಟು ಒಂದೇ ಸಲ ಹೋಗ್ಬಿಡ್ತಾವೆಲ್ಲ. ಬಟ್ ನಿನ್ನ ಮಗಳಿಗೆ ಏನು ಭಾಳ ಶಾಶ್ವತವಾದದ್ದು ಕೊಡ್ಬೋದು ಅಂದರೆ, ಅವ್ವ ತಾಯಿಯ ಮನೆ, ತಾಯಿ ಇರೋವರೆಗೂ ಚಂದ ಅಲ್ವಾ. ನೀನಲ್ಲಿ ಬದುಕಿ ಬಾಳೋದನ್ನು ಹೊಂದಾಣಿಕೆ ಮಾಡ್ಕೊಳ್ಳೋದನ್ನು ಕಲಿಬೇಕು. ಇದನ್ನು ನಾಳೆನೇ ಹೇಳಿಬಿಡು ಅಂತಲ್ಲ, ನಿಧಾನಕ್ಕೆ ಲೋಕದ ಕತೆಗಳನ್ನು ಆಕೆ ಗಮನಕ್ಕೆ ತರ್ತಾ ಹೋಗಬೇಕು.
ಅಯ್ಯೋ ಮೊನ್ನೆ ಒಂದು ಕತೆ ಕೇಳಿದೆ ಕಣವ, ಹೆಂಗಿದ್ದು ಗೊತ್ತಾ? ಅಯ್ಯೋ ಪಾಪ ಆ ಅತ್ತೆ ಚೆನ್ನಾಗಿ ನೋಡ್ಕೊಳ್ತಿದ್ಲಂತೆ, ಆದರೆ ಸೊಸೆ ತಮ್ಮ ಅಮ್ಮನ ಜೊತೆ ಯಾವಾಗಲೂ ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡು ಮನೆ ಕೆಲಸನೇ ಮಾಡ್ತಿರ್ಲಿವಂತೆ. ಅತ್ತೆ ಒಂದು ಮಾತು, ಯಾಕವ ಯಾವಾಗಲೂ ಫೋನ ಮಾತಾಡ್ಕೊಂಡು ಕೂತ್ಕೋತೀಯಾ, ಒಂಚೂರು ಕಸ ಗುಡ್ಸವ, ಪಾತ್ರೆ ತೊಳೆಯವ ಅಂತ ಅತ್ತೆ ಹೇಳಿದ್ಕೆ ಅತ್ತೆ ಮೇಲೆ ಕಂಪ್ಲೇಂಟು, ಗಂಡನ ಮೇಲೆ ಕಂಪ್ಲೇಂಟು. ಹಿಂಗೆಲ್ಲ ಬದುಕಿದ್ರೆ ಮನೆ ಉಳಿತವನ್ನವ, ತೋ ಅಂತ ಸೊಸೆ ಯಾರಿಗೂ ಸಿಗಬಾರ್ದು ಅಂತ ಆ ಸೊಸೆ ಕತೆ ನೀನು ಹೇಳಿದಾಗ ನಿನ್ನ ಮಗಳಿಗೆ ಅದೊಂದು ಕತೆ ಅಲ್ವಾ? ಹಾಗಾಗಿ ಏನು ಒಳ್ಳೇದಾಗುತ್ತೆ, ಒಳ್ಳೇದಾಗಲಿ. ಪಾಪ ನೀವು ಕಷ್ಟದಿಂದ ಬಂದಿರೋರು, ನಿಮ್ಮ ಮಗನಿಗೂ ಒಂದು ದಾರಿ ಆಗಬೇಕು. ಅದಕ್ಕೆ ಮುಂಚೆ ಮಗಳನ್ನೂ ಒಂದೊಳ್ಳೆ ದಡ ಸೇರಿಸ್ಬಿಟ್ರೆ ನಿಮಗೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ, ಹೌದಲ್ಲ? ಕೃಷ್ಣನ ಅನುಗ್ರಹ ಒಳ್ಳೆಯದೇ ಆಗುತ್ತೆ, ಆಯಿತಾ? ಯಾಕಂದರೆ ಇದೆಲ್ಲದಕ್ಕೂ ಮೀರಿ ನಿಮ್ಮ ಮಗಳ ಮನಸ್ಸು ಇದೆಯಲ್ಲ, ಅಮ್ಮ ನೀನೇನು ಹೇಳ್ತೀನಿ ನಾನು ಅದಾಗ್ತೀನಮ್ಮ ಅನ್ನೋ ಆ ಬುದ್ಧಿ ಇವತ್ತು ಎಷ್ಟು ಜನ ಹೆಣ್ಮಕ್ಳಿಗೆ ಇದೆಯಮ್ಮ? ಗುರುಗಳ ನೀನ್ ಯಾರಂತ ತೋರಿಸ್ತೀಯ, ನಾನು ಅವ್ರನ್ನ ಹಾಕ್ತೀನಿ, ನೀನ್ ಸುಮ್ನಿರಮ್ಮಿ, ಇನ್ನೊಂದ್ ವರ್ಷ ಸುಮ್ನಿದ್ಬಿಡು, ನನ್ಗೆ ಇದು ಓದೋದ್ ಮುಗ್ದೋಗ್ಲಿ. ಆಯಿತು, ಈ ಸಮಯದಲ್ಲಿ ಒತ್ತಾಯ ಮಾಡ್ಲಿಕ್ಕೆ ಹೋಗಬಾರ್ದು. ಸುಮ್ಮನೆ ನೀನು ಹೊರಗಡೆ ಏನು ನೋಡ್ತೀಯ ಅದು ನೋಡ್ಕೊ, ತಪ್ಪಿಲ್ಲ. ಬಟ್ ಮಗಳಿಗೆ ಯಾವಾಗಲೂ ನೀವು ಅದನ್ನು ಹೇಳ್ತಾ ಕೂರಬಾರ್ದು. ಅದು ಮುಗ್ದಾದ್ಮೇಲೆ ಆಯ್ತೀನಿ ಅಂತ ಹೇಳಿದಾರಲ್ವ, ಆಗಲಿ, ತೊಂದರೆ. ಇವಾಗೇನವ ಗಂಡಿಗೆ ಬರ ಹೆಣ್ಣಿಗೆ ಬರ ಇಲ್ಲ, ಆಯ್ತಲ್ಲ? ಸಾರಿ ಹೆಣ್ಣಿಗೆ ಬರ ಗಂಡಿಗೇನು ಬರ ಇಲ್ಲ, ಅವು ಬರ್ತಾ ಇರ್ತವೆ, ಆಯ್ತಲ್ವಾ? ನಿನ್ನ ಮಗಳು ಹೆಣ್ಣು ಅನ್ನೋ ಕಾರಣಕ್ಕಷ್ಟೇ ಅಲ್ಲ, ಗುಣದಿಂದಲೂ ಬಹಳ ಶ್ರೀಮಂತಳಿದ್ದಾಳೆ. ಭಗವಂತ ಅವಳಿಗೆ ಒಳ್ಳೆಯದೇ ಮಾಡ್ತಾನೆ, ಏನು ಭಯ ಪಡುವುದು ಬೇಕಿಲ್ಲ. ದೇವ್ರು ಒಳ್ಳೇದು ಮಾಡ್ತಾನೆ. ಅವತ್ತು ಗಂಡನ ಕಳ್ಕೊಂಡ ಕಾಲದಿಂದ ಇವತ್ತು ಆ ಮಕ್ಕಳನ್ನು ಒಂದೊಳ್ಳೆ ದಾರಿಗೆ ತಂದು ಸಂಸ್ಕಾರವಂತರಾಗಿ 5ನೇ ಕ್ಲಾಸ್ ಓದಿರ್ಬೋದವ, ಆದರೆ ಇನ್ನೊಬ್ಬರು ಜೀವನಕ್ಕೆ ಕೊಳ್ಳಿ ಇಡಬೇಕು, ಇನ್ನೊಬ್ಬರು ಜೀವನ ಹಾಳು ಮಾಡಬೇಕು, ಅಥವಾ ನಾನು ಮಗಳನ್ನಿಟ್ಕೊಂಡು ದೊಡ್ಡದು ಯಾರ್ದೋ ಮನೆ ಕೊಟ್ಬಿಟ್ಟು ನಾನೊಂಚೂರು ದುಡ್ಡು ನೋಡಬೇಕು ಅನ್ನೋ ಬುದ್ಧಿ ನಿಂದಿಲ್ಲ. ಅದಕ್ಕೆ ದೇವ್ರು ನಿನ್ನ ಮನೆಯನ್ನು, ನಿನ್ನ ಮಗನನ್ನು ಎಲ್ಲರನ್ನೂ ಚೆನ್ನಾಗಿಡ್ತಾನೆ, ಆಯ್ತಾ? ಎಷ್ಟಿದ್ರು ಈ ಮನುಷ್ಯನ ಜನ್ಮಕ್ಕೆ ಆಸೆ ಅನ್ನೋದೇ ತಪ್ಪಲ್ಲ. ಖಂಡಿತ ಮತ್ತು ಬೇಕು ಅಂತದೆ, ಎಷ್ಟಿದ್ರು ಬಿಟ್ಟು ಹೋಗ್ಬೇಕು. ಏನಾಯ್ತು ಅದ್ರಲ್ಲಿ? ಜೀವನ ಮಾಡಕ್ ಬೇಕು, ಎಷ್ಟಿರ್ಬೇಕು ಅಷ್ಟಿದ್ರು ಸಾಕು. ಇವತ್ತು ನಾನು ಹಂಗೆ ಹೇಳ್ತೀನಿ ಗುರು, ಎಲ್ಲರೂ ಕೇಳಿಸ್ಕೊಳೋರು ಏನಂತಾರ ಗೊತ್ತಿಲ್ಲ. ತಪ್ಪೇ ಇಲ್ಲ, ಒಳ್ಳೇದು ಹೇಳ್ಬೇಕು. ಅವ್ರು ತಗೊಳ್ತಾರೋ ಬಿಡ್ತಾರೋ, ಆದರೆ ಹಣ ಎಂತ ಭಿಕ್ಷುಕನು ಸಂಪಾದಿಸ್ತಾನವ. ಆದರೆ ನಾವು ಆಯ್ಕೆ ಮಾಡಿಕೊಂಡ ವ್ಯಕ್ತಿಗಳು ಹಣದ ಆಧಾರದ ಮೇಲೆ ಆಯ್ಕೆ ಆಗಿರಬಾರ್ದು, ಅದು ಗುಣದ ಆಧಾರದ ಮೇಲೆ. ನಾಳೆ ಅಯ್ಯೋ ನಮ್ಮ ತಾಯಿಗೆ ಹುಷಾರಿಲ್ವಂತೇರಿ ಅಂತ ಮಗಳು ಗಂಡನಿಗೆ ಹೇಳಿದ್ರೆ, ಸತ್ರ ಸಾಯ್ತಾಳೆ, ನಮ್ಮನೆ ಕಷ್ಟ ನಮಗೆ ಐತೆ ಅಂತ ಹೇಳೋದು ಸಿಕ್ಬಿಟ್ರೆ ಅವನ ಹತ್ರ ಎಷ್ಟು ಹಣ ಇದ್ರೆ ಏನು ಮಾಡ್ಕೊಳ್ತೀರಾ? ಏನ್ ಬಂತು ಅಲ್ವಾ? ಅಲ್ಲಿ ಹೌದಾ, ಅಯ್ಯೋ ನೀನು ಹೋಗಿರವ, ನಾನು ಒಂಚೂರು ಕೆಲಸ ಐತೆ ಬರ್ತೀನಿ, ಪಾಪ ಹೋಗು ನಿನ್ನ ತಾಯಿ ಹತ್ರ ಇರು, ಒಂಚೂರು ನೋಡ್ಕೊ ಅಂತ ಕಳಿಸೋನೊಬ್ಬ, ಅವ್ನು ಬರದೇ ಇರ್ಬೋದು, ಕಳಿಸೋನೊಬ್ಬ ಸಿಕ್ಕರೆ ಅದು ಪುಣ್ಯ ಅಲ್ವಾ? ಇದನ್ನ ತಾಯಿ ತಂದೆಯರು ಗಂಡು ಮಕ್ಕಳಿಗೂ ಹೇಳ್ಕೊಡ್ಬೇಕು, ಈ ಕಡೆ ಹೆಣ್ಣು ಮಕ್ಕಳಿಗೆ ಅವ್ರ ಮನೆಯವರು ಹೇಳ್ಕೊಡ್ಬೇಕು. ಇವತ್ತು ಹೆಂಗಿದೆ ಅಂದರೆ, ಅವ್ರ ಅಮ್ಮಂಗೆ ಹುಷಾರಿರುವಂತೆ ಅವಳನ್ಯಾಕೋ ಕಳಿಸ್ತೀಯ ಅಂತ ಇಲ್ಲ ಅತ್ತೆ ಹೇಳೋದು. ಇನ್ನೊಂದು ಯಾವುದೋ ಸಮಯ ಬರುತ್ತೆ, ಅವನೇನಾದ್ರು ಅಂದ್ರೆ ಬಿಟ್ಟು ಬಂದ್ಬಿಡೆ, ತವ್ರ ಮನೆ ನಾವು ಇದ್ದೀವಿ ಯಾವಾಗಲೂ ಅಂತ ಅವ್ರು ಆ ಕಡೆ ಹೇಳೋದು. ಹೆಂಗ್ ಸಂಸಾರ ನೆಮ್ಮದಿಯಾಗಿರ್ತವೆ? ಕೇಳಿದೀನಿ ಗುರುಗಳೇ, ನನ್ ಕಣ್ಣಾರನು ನೋಡಿದೀನಿ. ಅಲ್ಲಿ ಅವ್ರ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ ಆದ್ರೂ ಆಗ್ಲೇ ಅಪ್ಪ ಅಮ್ಮ ಫೋನ್ ಮಾಡಿ ಹೇಳೋದು ಹೆಣ್ಮಕ್ಳುಗಳು. ಅದೇನಾದ್ರೂ ಆಗ್ಲಿ, ಆ ಗಂಡನ ಮನೆನೇ ಶಾಶ್ವತ, ನಾನು ಇಲ್ಲೇ ಇರ್ಬೇಕು, ಹೇಳ್ಕೊಳ್ಬೇಕು, ಹೇಳ ಅಂತದ್ ಹೇಳ್ಕೊಬೇಕು. ಹೌದು 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 ಹೌದು. ಸಣ್ಣ ಪುಟ್ಟವೆಲ್ಲ ಅವೆಲ್ಲ ಹೇಳ್ಕೊಂಡ್ ಕುಂತ್ಕೊಂಡ್ರೆ ಇಲ್ಲಿ ಇವ್ರಿಗೂ ನೆಮ್ಮದಿ ಇಲ್ಲ, ಅಲ್ಲಿ ಅವರು ಸರಿ ಇರಂಗಿಲ್ಲ. ಇದು ಒಂಚೂರು ಇವೇನಿದೆಯವಲ್ಲ, ಈ ದೋಷಗಳನ್ನು ನಮ್ಮ ಮಕ್ಕಳುಗಳಲ್ಲಿ ನಾವು ತಿದ್ದಿ ಸರಿಯಾಗಿ ಆ ಬುದ್ಧಿಯನ್ನು ಕೂರಿಸ್ಬಿಟ್ಟು ಆಮೇಲೆ ಮದುವೆ ಮಾಡಬೇಕು. ಕೆಲವೊಂದು ಏನಾಗ್ಬಿಡುತ್ತೆ, ಅಯ್ಯೋ ಮನೇಲಿರೋ ಹೆಣ್ಮಗಳು ಮಡ್ಲಲ್ಲಿಟ್ಟು ಕೆಂಡನಪ್ಪ ಏನು ಮಾಡ್ಕೊಳ್ತಾಳೋ, ಮರ್ಯಾದೆ ತೆಗೆದು ಬಿಡ್ತಾಳೆ, ಬೇಗ ಕಳಿಸ್ಬಿಡೋಣ ಅಂದ್ಕೊಂಡು ಇನ್ನೂ ಬುದ್ಧಿನೇ ಗೊತ್ತಿರಲ್ಲ ಅವಕ್ಕೆ, ಮದುವೆ ಮಾಡಿ ಕಳಿಸ್ಬಿಡ್ತವೆ. ಅಲ್ಲೋಗಿ ಆ ಮನೇನೂ ಹಾಳು, ಈ ಮನೇನೂ ಹಾಳು. ಈಗ ನಮ್ಮ ಅತ್ತೆ ಜೊತೆ ಹೆಂಗಿರಬೇಕು, ಓದ್ ಮನೆಯಲ್ಲಿ ಮಾವನ ಜೊತೆ ಹೆಂಗಿರಬೇಕು, ಅತ್ತೆ ಜೊತೆ ಹೆಂಗಿರಬೇಕು, ಮೈದ್ನರ ಜೊತೆ ಅಥವಾ ನಾದ್ನಿದಿರ ಜೊತೆ ಅಥವಾ ಗಂಡನ ಜೊತೆ ಅಥವಾ ಇಂಥದ್ದೇನು ವ್ಯವಹಾರಗಳು ಹೆಂಗೆ, ಇದು ಹೆಂಗೆ, ಅದು ಹೆಂಗೆ, ಆ ಚೀಟಿ ಹೆಂಗೆ, ಹೊಲ ಹೆಂಗೆ, ಗದ್ದೆ ಹೆಂಗೆ, ಇದು ಏನೂ ಗೊತ್ತಿಲ್ಲದ ಹೆಣ್ಮಗಳನ್ನು ಅಯ್ಯೋ ಅವ್ರ ಮನೇಲಿ ಎಲ್ಲ ಚೆನ್ನಾಗಿದೆಯಂತೆ, ಒಂಚೂರು ಅಡುಗೆ ಮಾಡಿದ್ರೆ ಸಾಕಂತೆ, ಮಿಕ್ಕಿದ್ದೆಲ್ಲದಕ್ಕೂ ಆಳು ಕಾಳುಗಳು ಅವರಂತೆ ಅನ್ನೋ ಈ ವ್ಯವಸ್ಥೆ ಎಷ್ಟು ಜನ ಹೆಣ್ಮಕ್ಳಿಗೆ ಸಿಗುತ್ತವ ಲೋಕದಲ್ಲಿ? ಆಯಿತು, ಹಂಗೆ ವ್ಯವಸ್ಥೆ ಇದೆ ಅಂತಲ್ಲಿ ಅಂದ್ಕೊಳ್ಳೋಣ, ಎಷ್ಟು ದಿನ ನಡೆಯುತ್ತದೆಲ್ಲ? ಏನಿಲ್ಲ ಗುರುಗಳೇ, ಅಂದ್ರೆ
ಅದೇನು ಬಂದರೂ ಎದುರಿಸೋಕೆ ವ್ಯವಹಾರ ಆಗಲಿ, ಅತ್ತೆ ಮಾವನ ಸೇವೆ ಆಗಲಿ, ಗಂಡನ ಸೇವೆ ಆಗಲಿ, ಗಂಡಂದೇನೋ ಅನಾರೋಗ್ಯ, ಅತ್ತೆ ಮಾವನದೇನೋ ಅನಾರೋಗ್ಯ, ಅಥವಾ ಏನೋ ಒಂದು ತಾಪತ್ರಗಳು ಬಂದಾಗ ಹಿಂಗೆ ಎದುರಿಸ್ಬೇಕವ, ಇದನ್ನು ಹಿಂಗೆ ಮಾಡಬೇಕು, ಇದು ಹಿಂಗೆ ಮಾಡಬೇಕು, ಈ ಶಿಕ್ಷಣವನ್ನೇ ಕೊಡದೆ 16, 17, 18ಕ್ಕೆ ತಗೊಂಡೋಗಿ ಹೋಗು ನೀನು ಇನ್ನೊಂದು ಮನೆಗೆ ಮದುವೆ ಆಗಿ ಅಂತ ಆಯಿತು. ಹೋಗೋಕ್ಕೇನೋ ಚಂದ, ಬಟ್ ಅಲ್ಲಿ ಹೋದಾಗ ಆಕೆಗೆ ಅತ್ತೆ ಒಂದು ಬೈಗುಳ ಸಾವಿನ ಕಡೆ ಕರ್ಕೊಂಡು ಹೋಗ್ತಾ ಇರ್ತವೆ. ಯಾಕಂದ್ರೆ ಅದು ಆಕೆಗೆ ಹೊಸ್ದು. ಹೌದು ಗುರುಗಳೇ, ನಾವು ಅವೆಲ್ಲ ಅನುಭವಿಸ್ಕೆ ಬಂದಿರೋದು ಗುರುಗಳೇ. ನಮಗೂ 17 ವರ್ಷಕ್ಕೆ ಮದುವೆ ಮಾಡಿದ್ದು. ಹೌದು ಹೌದು. ಆ ಮಕ್ಕಳಿಗೆ ನಾವು ಅದನ್ನೆಲ್ಲ ಒಂದು 17, 18ರಿಂದಲೇ ಶುರು ಮಾಡಬೇಕು. ಅದರಲ್ಲೂ ಹೆಣ್ಮಕ್ಳಿಗೆ ಮಿನಿಮಮ್ ಒಂದು 19, 20, 21, 22ರವರೆಗೂ ಮದುವೆ ಮಾಡಬಾರ್ದು. ಯಾಕಂದರೆ ಅವರಿಗೆ ಹಿಂಗೆ ಇರಬೇಕವ ಅಂತ ಹೇಳ್ಕೊಡ್ಬೇಕು. ಆದರೆ ಇವತ್ತು ಯಾಕೆ ಮದುವೆ ಮಾಡ್ತವ್ರೆ ಅಂದರೆ ಅದಕ್ಕೂ ಒಂದು ಕಾರಣ ಇದೆ. ಇವು ಕಾಲೇಜು ಸ್ಕೂಲಲ್ಲೇ ಯಾರನ್ನ ಹುಡುಕೊಂಡು ಅವರವರು ದಾರಿ ಹಿಡ್ಕೊಂಡು ಶುರು ಮಾಡಿಬಿಟ್ಟಿದ್ದಾರಲ್ಲ, ಅದಕ್ಕೆ ಎತ್ತವ್ರಿಗೂ ಭಯ. ಇಲ್ಲ ಗುರುಗಳೇ, ಹೀಗೆ ಮದ್ವೆ ಮಾಡ್ಬೇಕು ಅಂತ ಏನು ಉದ್ದೇಶ ಇಲ್ಲ. ಅದೇ ಹಿಂಗ್ ಸಂಬಂಧಗಳು ಬರ್ತಿದ್ವಲ್ಲ, ನನ್ಗೆ ಏನೇನೋ ಒಂಥರ ಅವ್ ಕರೆಕ್ಟಾಗೆ ಇರ್ಬೋದು, ಅದು ಏನೇ ಇರ್ಬೋದು, ಇವೆಲ್ಲ ನೋಡಿ ಕೇಳಿ ನನ್ಗೆ ಆಮೇಲೆ ಏನೋ ಒಂಥರ ಭಯ ಶುರು ಆಗ್ಬಿಡೋದು. ಅಯ್ಯೋ ಅನ್ನೋದು, ಆಮೇಲೆ ನಾನೇ ಏನೋ ಒಂದ್ ಹೇಳ್ಬಿಡೋದು, ಅದ್ಗೆಡ್ಸ್ಬಿಡೋದು, ನನ್ನಿಂದಲೇ ತಪ್ಪಾತೋಯ್ತೇನೋ, ನಾನೇ ಹಿಂಗ್ ಮಾಡ್ತೀನಿ ಏನೋ. ಏನಿಲ್ಲ ತಾಯಿ, ನಿನ್ನ ಮಗಳಿಗೆ ಏನು ಸಿದ್ಧ ಆಹಾರ, ರೆಡಿಮೇಡ್ ಫುಡ್ ಏನು ಬೇಕಾಗಿಲ್ಲ. ಆಕೆ ಏನೋ ಅಕ್ಕಿ ಕೊಟ್ಟರು ಅನ್ನ ಮಾಡ್ಕೊಂಡು ತಿನ್ನೋಷ್ಟಿದ್ದಾಳೆ. ಅನ್ನನೇ ಕೊಡಬೇಕು ಅಂತ ಏನಿಲ್ಲ. ಹಂಗೆ ಸೆಟ್ಲಾಗಿರೋರೇ ಸಿಗಬೇಕು ಅಂತ ಏನಿಲ್ಲ. ಕಷ್ಟದಲ್ಲಿರೋರು ಸಿಕ್ಕಿದ್ರು ನಿನ್ನ ಮಗಳಿಗೆ ಬದುಕೋದು ಗೊತ್ತು, ಆಯಿತಾ? ಯಾಕಂದರೆ ಏಳೋದು ಬೀಳೋದು, ಸಿರಿವಂತಿಕೆ ಬಡತನ, ನೀವು ಎಂಥ ಸಿರಿವಂತರ ಮನೆಗೆ ಕೊಟ್ಟರು ಅಲ್ಲಿ ಅವ್ರು ಮತ್ತೆ ಕೆಳಗಡೆ ಬೀಳಲ್ಲ ಅಂತ ಏನಿಲ್ಲ ಅಲ್ವಾ? ಹಾಗಾಗಿ ಅವ್ವ, ಸಿರಿವಂತಿಕೆ ಬರಲಿ ಬಡತನ ಇರಲಿ, ನೀನು ಗಂಡನೇ ದೈವ, ಮನೆಯೇ ನಿನ್ನ ಶಿವಾಲಯ ಅಂದುಕೊಂಡು ಬದುಕೋದನ್ನು ಕಲಿಬೇಕವ. ಏನೇ ಕಷ್ಟ ಇದ್ದರೂ ನಿನ್ನ ಮನೆ, ಗಂಡನ ಮನೆ, ನಿನ್ನ ಅತ್ತೆ ಮಾವ ಇಲ್ಲೇ ನೀನು ಸರಿ ಮಾಡ್ಕೊಂಡು ಹೋಗೋದು ಕಲಿಬೇಕವ. ಹಬ್ಬ ಹರಿದಿನಗಳಿಗೆ ಮಾತ್ರ ತವ್ರ ಮನೆ ನೆನಪಾಗಬೇಕವ. ಹೀಗೆ ಯಾವ ಹೆಣ್ಮಕ್ಳಿಗೆ ನಾವು ಹೇಳಿ ಕಳಿಸ್ತೀವಿ. ಪಾಪ ಗಂಡು ಮಕ್ಳು ಇಲ್ಲದೆ ಇರೋ ತಂದೆ ತಾಯಿಗಳಿರ್ತಾರೆ, 2 ಹೆಣ್ಮಕ್ಳು ಇರ್ತವೆ, ಗಂಡು ಮಕ್ಕಳಿರಲ್ಲ. ಅವರು ತಮ್ಮ ಮಗಳಿಂದ ಪಾಪ ಏನೂ ಬಯಸಲ್ಲ. ಬಟ್ ಹೆಣ್ಣು ಮಕ್ಕಳಿಗೆ ಇಲ್ಲ, ನಮ್ಮ ಮನೇಲಿ ಗಂಡು ಮಕ್ಕಳಿಲ್ಲ, ನಾವೇ ಇವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಯಾವುದೋ ಒಬ್ಬ ಹುಡುಗನ ಒಪ್ಕೊಳ್ಬೇಕಾದ್ರೆ, ನೋಡಪ್ಪ ನನ್ನ ಮನೇಲಿ ಗಂಡು ಮಕ್ಕಳಿಲ್ಲ, ನಮ್ಮ ಅಮ್ಮ ಅಪ್ಪನನ್ನು ನಾವೇ ನೋಡ್ಕೊಳ್ಬೇಕು. ಯಾಕಂದರೆ ಇರೋರೇ ಹೆಣ್ಮಕ್ಳು ನಾವು. ಹಾಗಾಗಿ ನಾವು ಮುಂದೆ ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಬೇಕು. ಅದಕ್ಕೆ ನೀವು ಅಡ್ಡ ಬರಂಗಿಲ್ಲ ಅಂತ ಹೇಳ್ಬಿಟ್ಟೆ ಮದುವೆ ಆಗಬೇಕು. ಯಾಕಂದ್ರವ ಗಂಡು ಮಕ್ಳು ಇಲ್ಲದ ಮನೆ, ಪಾಪ ಅವ್ರೇನು ಆಸೆ ಪಡಲ್ಲ, ಅಯ್ಯೋ ಹೆಂಗೋ ಹೆಣ್ಮಕ್ಳು ಚೆನ್ನಾಗಿರ್ಲಿ ಬಿಡಪ್ಪ ಅಂತಾರೆ. ಬಟ್ ಹೆಣ್ಮಕ್ಳಿಗೆ ಒಂದು ಕರುಣೆ ಇರಬೇಕಲ್ಲ, ಅಥವಾ ಒಂದು ಮನುಷ್ಯತ್ವ, ಒಂದು ಕರ್ತವ್ಯದ ಪ್ರಜ್ಞೆ ಇರಬೇಕಲ್ವ? ಬಟ್ ನಿನ್ನ ಮನೇಲಿ ಹಂಗಲ್ಲ. ನಿನ್ನ ಮನೇಲಿ ಗಂಡು ಹುಡುಗ ಇದೆ, ಆಯಿತಾ? ನೀನು ನೋಡ್ಕೊಳಕ್ಕೆ ಏನು ಭಗವಂತ ದಾರಿ ಮಾಡಿದ್ದಾನೆ. ಓದ್ ಮನೆಯಲ್ಲಿ ಈ ತವ್ರ ಮನೆಯನ್ನು ನೆನಪೇ ಮಾಡ್ಕೊಳ್ದಂಗೆ ಹಂಗೆ ಬದುಕಬೇಕವ ನೀನು ಅಂತ ಹೇಳಬೇಕು. ಆಯಿತು, ಎಲ್ಲ ಒಳ್ಳೇದಾಗುತ್ತೆ. ಬಟ್ ಆಕೆ ಹೇಳ್ದಂಗೆ ಆಕೆ ಎಜುಕೇಷನ್ ಮುಗಿಯೋವರೆಗೂ ಇದ್ರ ಬಗ್ಗೆ ಹೆಚ್ಚು ಆಕೆ ಹತ್ರ ಮಾತಾಡ್ಲಿಕ್ಕೆ ಹೋಗಬೇಡಿ. ಒಂದು ಗೌರವ ಕೊಟ್ಟಿದ್ದಾರೆ, ನೀವು ಹೇಳಿದ್ದು ಆಗ್ತೀನಮ್ಮ ಅಂತ ಇಷ್ಟೆಲ್ಲ ಹೇಳಿದ ಮೇಲೂ ನೀವು ಮತ್ತೆ ಏನೇನೋ ಯೋಚನೆ. ನೋಡಪ್ಪ, ಇನ್ನೊಂದು ಏನಾಗ್ಬಿಡುತ್ತೋ ಏನೋ, ಅಯ್ಯೋ ಹಿಂಗೆಲ್ಲ ನಡೀತಾ ಇದೆ, ನನ್ನ ಮಗಳ ಕತೆ ಏನಾಗ್ಬಿಡುತ್ತೋ ಏನೋ, ಅದಾಗ್ಬಿಡುತ್ತೋ ಏನೋ. ನೋಡುವ, ಆಗೋದನ್ನು ಯಾರೂ ತಡೆಯೋಕ್ಕಾಗಲ್ಲ. ಇಲ್ಲಿವರೆಗೂ ಆಗೋದನ್ನು ಯಾರೂ ತಡೆಯೋಕ್ಕಾಗಿಲ್ಲ, ಆಗಬಾರ್ದು ಇಲ್ಲಿವರೆಗೂ ಆಗಿಲ್ಲ, ಆಗೋದೂ ಇಲ್ಲ. ಏನಾಗಬೇಕೋ ಅದೇ ಆಗುತ್ತೆ, ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಆದರೆ ಮನುಷ್ಯ ಬುದ್ಧಿ ಸ್ಥಿಮಿತದಲ್ಲಿರಬೇಕು. ಈ ಕಾರ್ಯಕ್ರಮ ಇರೋದು ಅಥವಾ ಈ ಕತೆಗಳು ಕೇಳ್ತಾ ಅಯ್ಯೋ ಇಷ್ಟೊಂದು ಕಷ್ಟ ಇದೆಯಾ, ಹಂಗಾರೆ ಮದುವೆನೇ ಆಗಬಾರ್ದು ಅಂತ ತೀರ್ಮಾನ ಮಾಡಲಿಕ್ಕಲ್ಲ ಈ ಕಾರ್ಯಕ್ರಮ ಇರೋದು. ಆಯ್ಕೆ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರವಾಗಿರಿ ಅಂತ ಎಚ್ಚರಿಕೆ ಕೊಡ್ಲಿಕ್ಕಷ್ಟೇ ಈ ಕತೆಗಳು. ಮದುವೆ ಆಗೆಲ್ಲ ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹಂಗಾರೆ ಮದುವೆನೇ ಬೇಡ ಅಂತ ಹೇಳಲಿಕ್ಕಲ್ಲ ಈ ಕಾರ್ಯಕ್ರಮ. ನೋಡ್ರಪ್ಪ, ತಪ್ಪು ಆಯ್ಕೆಯಿಂದ ಹಿಂಗಾಗಿದೆ, ನೀವು ಸರಿಯಾದ ಆಯ್ಕೆ ಮಾಡಿ ಸರಿಯಾದ ದಾರಿಲಿರಿ. ಓದೋ ವಯಸ್ಸಲ್ಲಿ ಓದಿ, ಓದೋ ವಯಸ್ಸಲ್ಲಿ ಸಂಸಾರ ಮಾಡ್ಕೊಂಡು ಕೂತ್ಕೊಳ್ಬಾರ್ದು ಕಾಲೇಜಲ್ಲಿ ಅಂತ ಹೇಳಲಿಕ್ಕೆ. ಇವತ್ತು ಎಷ್ಟು ಹುಡುಗರೆಲ್ಲ ಓದರಿಂದ ಕಾಲೇಜಿಗೆ ಕಳಿಸಿರ ಅಲ್ಲಿ ಸಂಸಾರ ಮಾಡ್ತಾರೆ. ಹೌದವ್ವ, ಅದನ್ನು ಮಾಡಬೇಡಿ. ಯಾವ ಟೈಮಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ರೆ ಆಯಾ ಟೈಮಿಗೆ ಅದೇ ಆಗುತ್ತೆ. ನೀವು ಈ ಊಟ ಮಾಡೋ ಟೈಮಲ್ಲಿ ಪಾತ್ರೆ ಬೆಳಗೋದು, ಪಾತ್ರೆ ಬೆಳಗೋ ಜಾಗದಲ್ಲಿ ಊಟ ಮಾಡೋದು ಹೆಂಗಿರುತ್ತೆ ಕತೆ? ಜೀವನ ಸ್ವಚ್ಛಂದವಾಗಿರೋದು ಅಂದ್ರೆ ಅದರ ಅರ್ಥ ರಾತ್ರಿ ಹೊತ್ತು ನಿದ್ದೆನೇ ಮಾಡಬೇಕು, ಬೆಳಗ್ಗೆ ಹೊತ್ತು ಕೆಲಸ ಮಾಡಬೇಕು. ಇಲ್ಲ ನಾನು ರಾತ್ರಿ ಕೆಲಸ ಮಾಡ್ತೀನಿ, ಬೆಳಗ್ಗೆ ನಿದ್ದೆ ಮಾಡ್ತೀನಿ ಅಂದರೆ ಪ್ರಕೃತಿಗೆ ವಿರುದ್ಧ ಅದು.
ಹ್ಮ್ ಅಲ್ವಾ? ಹಂಗೆ ಮಗಳಿಗೂ ಏನೋ ಒಂದು ದಾರಿ ಕಾಣುತ್ತೆ, ನೀನು ಅದ್ರ ಬಗ್ಗೆ ಭಯ ಬೇಡ. ದೇವ್ರು ನಿಮ್ಮ ಮಗಳಿಗೆ ಒಳ್ಳೆ ದಾರಿ ತೋರ್ತಾನೆ. ಆಕೆಗೆ ನನ್ನ ಹಾರೈಕೆ, ಕೃಷ್ಣನ ಅನುಗ್ರಹ, ಆಕೆ ಬದುಕು ಚೆನ್ನಾಗಿರುತ್ತೆ. ನಿನ್ನ ಭಯ ಬಿಟ್ಬಿಡು, ಆಯಿತಾ? ಆರೋಗ್ಯವಾಗಿ ಚೆನ್ನಾಗಿರು. ಮಗಳ ಎಜುಕೇಷನ್ ಮುಗಿಯೋವರೆಗೂ ಬೇಡ, ಒತ್ತಾಯ ಬೇಡ. ಇನ್ನೂ 1 ವರ್ಷ ಆಗಲಿ, ಏನು ತೊಂದರೆ ಇಲ್ಲ, ಏನು ಇಲ್ಲ ತಪ್ಪಾಗಲ್ಲ. ಗುರುಗಳೇ, ಅದ್ರ ಬಗ್ಗೆ ಏನಿಲ್ಲ. ಅದೇ ಹಿಂಗ್ ಬರ್ತಿದ್ವಲ್ಲ ಸಂಬಂಧಗಳು, ಒಳ್ಳೊಳ್ಳೆ ಸಂಬಂಧಗಳನ್ನ ನಾನೇ ಹಿಂಗ್ ದುಡ್ಡಿನಲ್ಲ. ತೊಂದರೆ ಇಲ್ಲ, ಒಳ್ಳೆ ಸಂಬಂಧ ಅಂತ ಏನಿಲ್ಲ, ಕೆಟ್ಟ ಸಂಬಂಧ ಅಂತ ಏನಿಲ್ಲ. ನಿನ್ನ ಮಗಳ ಮನಸ್ಸು ಎಂದಿಗೆ ತಯಾರಾಗುತ್ತಲ್ಲ ಆಗ ಮಾತ್ರ ಇದರಲ್ಲಿ ಮುಂದುವರಿ. ಆಕೆಗೆ ನಾನಲ್ಲಿ ಓದಬೇಕಿತ್ತು ಅನ್ನೋದು ಅರ್ಧ ಮನಸ್ಸು, ಈ ಕಡೆ ನನ್ನ ತಾಯಿ ಬೇಜಾರು ಮಾಡಬಾರ್ದು, ಮದುವೆಗೆ ಒಪ್ಕೊಳ್ಬೇಕು ಅನ್ನೋದು ಅರ್ಧ ಮನಸ್ಸು ಹೋದರೆ ಯಾವ ಕಡೆನೂ ಚೆನ್ನಾಗಾಗಲ್ಲ, ಅಲ್ವಾ? ಓದೋಕೆ ಕಳಿಸಿದೀಯಂತೆ, ಅದು ಮುಗಿಸೋಕೆ ಹೇಳು. ಒಂದು ಕೆಲಸ ಮುಗ್ದಾದ್ಮೇಲೆ ಒಂದು ಶುರು ಮಾಡು. ಈಗ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ. ಅದು ಎಂಥ ಕೋಟಿ ಕುಳ ಬಂದರೂ ಇಲ್ಲಪ್ಪ ನನ್ನ ಮಗಳು ಓದ್ತಾವ್ರೆ ಅಂತ ಹೇಳೋದು ಕಲಿ, ಮುಂದೆ ದೇವ್ರು ಒಳ್ಳೇದು ಮಾಡ್ತಾನೆ. ಅಯ್ಯೋ ಈ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಬಿಟ್ಟಿದೆಯಾ, ಬಸ್ ಬಂದ್ಬಿಟ್ಟಿದೆ, ಅಲ್ಲಿ ಇನ್ಯಾರೋ ನಿನ್ನ ಮನೆಯವರೇ ಇನ್ನೊಂಚೂರು ದೂರ ಇದ್ದಾರೆ, ಅಯ್ಯೋ ಕಂಡಕ್ಟ್ರು ನಿಲ್ಲಿಸಲ್ಲ ಅಂದುಕೊಂಡು ಬಸ್ಸಲ್ಲಿ ನೀನು ಹತ್ಕೊಂಡು ಹೋಗಂಗಿಲ್ಲ. ನನ್ನ ಮನೆಯವ್ರು ಬರ್ದೆ ನಾನು ಬಸ್ಗೆ ಹತ್ತಲ್ಲ ಅನ್ನಂಗೆ ಇರ್ಬೇಕು ನೀನು. ಬೇಕಾದ್ರೆ ಇನ್ನೊಂದು ಆಟೋಗೆ ಹೋಗೋಣ, ತೊಂದರೆ ಇಲ್ಲ. ಅಯ್ಯೋ ನನ್ನ ಇನ್ನೊಬ್ರು ಯಾರೋ ಬಸ್ ಬಂದು ಬಸ್ ಸ್ಟ್ಯಾಂಡಿಗೆ ನಿಂತ್ಬಿಟ್ಟಿದೆ, ನೀನು ಬಸ್ ಹತ್ರನೇ ಇದ್ದೀ, ಹತ್ಕೊಂಡು ಹೋಗ್ಬೋದು. ಆದರೆ ನಿನ್ನೊಬ್ರು ಯಾರೋ ಬರಬೇಕಾದವ್ರು ಇನ್ನೂ ದೂರದಾಗ ಬತ್ತವ್ರೆ. ಅಯ್ಯೋ ಅವ್ರು ಬರೋ ಟೈಮಿಗೆ ಬರಲಿ ಬಿಡು ಅಂತ ನೀನು ಹತ್ಕೊಂಡು ಹೋಗಂಗಿಲ್ಲ. ಅಯ್ಯೋ ನೀನು ಹೋಗಪ್ಪ, ಟೈಮ್ ಆದರೆ ನಾವು ಹಿಂದ್ಗಡೆ ಆಟೋದಲ್ಲಿ ಬರ್ತೀವಿ. ಯಾಕಂದರೆ ಅದು ಹೋದ್ಮೇಲೆ ನಿನಗೆ ಇನ್ನೊಂದು ದಾರಿ ಕಾಣುತ್ತೆ. ಅಯ್ಯೋ ಇಲ್ಲಿ ಒಳ್ಳೆ ಸಂಬಂಧ ಬತ್ತು ಅಂತ ನೀನು ಹತ್ಕೊಂಡು ಹೋಗ್ಬಿಟ್ರೆ ಮಗಳು ಹಿಂದೆ ಉಳ್ಕೊಂಡ್ಬಿಡ್ತಾಳೆ. ಗೊತ್ತಾಯ್ತಲ್ಲ ನಾನು ಹೆಂಗೆ ಉದಾಹರಣೆ ಕೊಟ್ಟೆ ಅಂತ. ಮಗಳಿನ್ನೂ ಅಲ್ಲಿದ್ದಾಳೆ, ನೀನು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀಯ. ಸಂಬಂಧಗಳ ರೂಪದಲ್ಲಿ ಬಸ್ಸು ಬಂದ್ಬಿಟ್ಟಿದೆ. ಅಯ್ಯೋ ಈ ಬಸ್ ಬಿಟ್ರೆ ಆಗಲ್ಲ ಅಂದ್ಕೊಂಡು ನೀನು ಎಷ್ಟೊತ್ತು ಇಟ್ಕೊಬೋದು ಸೀಟು. ಕೂರ್ಬೇಕಾದವಳೆ ದೂರ ಇದ್ದಾಳೆ ಅಂದಾಗ ನೀನು ಎಷ್ಟೊತ್ತು ಸೀಟ್ ಇಟ್ಕೊಂಡು ಕೂತ್ಕೊಳ್ತೀಯ. ಅಯ್ಯೋ ನಮ್ಮ ಪಾಲಿಗೆ ಇದ್ದಿದ್ದು ಆಗುತ್ತೆ, ನೀವು ಹೋಗ್ರಪ್ಪ ಅನ್ಬೇಕು. ಆಯಿತು, ಒಳ್ಳೇದಾಗುತ್ತೆ, ಏನು ಭಯ ಪಡೋದು ಬೇಡ. ಊಟ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಮಗಳನ್ನ ನೋಡವ ಹಿಂಗಿದೆ ಅಂತ ಕೆಡೋದು ಇದ್ದಿದ್ರೆ ಇಷ್ಟೊತ್ತಕ ಬೇಕಿತ್ತು ನಮ್ಮ ಮಗಳಿಗೆ. ಮಗಳ ಮೇಲೆ ನಂಬಿಕೆ ಇಡು, ಏನು ಕೆಡುಕಾಗಲ್ಲ. ನಂಬಿಕೆ ನಾವಂತೂ ಹಿಂಗ ಅದು ಅವರನ್ನ ಚೆನ್ನಾಗಿರ್ಲಿ, ನಮ್ಮ ಪರಿಸ್ಥಿತಿ ಅವ್ರಿಗೆ ಬರೋದು ಬೇಡ. ಏನಿಲ್ಲ, ನೀವು ಚೆನ್ನಾಗಿ ಇದ್ದೀರ, ಮಕ್ಕಳು ಗೌರವಾನ್ವಿತವಾಗಿ ನೋಡುವ, ಮಾತು ಕೇಳೋ ಮಕ್ಕಳು, 3 ಹೊತ್ತು ಊಟ, ಮಾಡೋಕ್ಕೊಂದು ಕೆಲಸ, ಕಣ್ತುಂಬ ನಿದ್ದೆ, ಒಂಚೂರು ಆರೋಗ್ಯ, ಇಷ್ಟಿದ್ರೆ ನಿನಗಿಂತ ಶ್ರೀಮಂತರು ಇನ್ನೊಬ್ರು ಇಲ್ಲವ. ಏನೋ ಗಂಡಂದೊಂಚೂರು ಹಿಂಗೆ ಆಯಿತು, ಏನು ಮಾಡಲಿಕ್ಕಾಗಲ್ಲ, ಅದು ವಿಧಿಯ ನಿಯಮ. ಆದರೆ ಅದಕ್ಕೆ ಮೀರಿ ಮಾತು ಕೇಳುವ ಮಕ್ಕಳಿದ್ರೆ ನೀನು ಪುಣ್ಯವಂತೆ. ಯಾಕಂದರೆ ನಮ್ಮ ಹಳೆ ಪಾಪಗಳೆಲ್ಲ ಮಕ್ಕಳ ರೂಪದಲ್ಲಿ ಬಂದು ಕಾಡ್ತವಂತೆ. ಏನವ? ಏನಿಲ್ಲ ಗುರುಗಳ. ಆಯಿತು ತಾಯಿ, ಅಷ್ಟು ಮಾಡಿ ಮಗಳಿಗೆ ಒಳ್ಳೇದಾಗಲಿ, ಶುಭವಾಗಲಿ, ಮಗನಿಗೂ ಒಳ್ಳೇದಾಗಲಿ. ನೀವು ಆರೋಗ್ಯ ಕಾಪಾಡಿಕೊಳ್ಳಿ, ಏನು ಭಯ ಬೇಡ. ಮಗಳು ಅಮ್ಮ ನನ್ನ ಕಾಲೇಜ್ ಮುಗೀತಮ್ಮ, ಈಗ ನೋಡೋಣ ಮದುವೆ ವಿಚಾರ ಅಂತ ಯಾವಾಗ ಅಂತಾಳೋ ಆಗ ಶುರು ಮಾಡಿ. ಅಲ್ಲಿವರೆಗೂ ಮಗಳ ಇಂತಹ ಸನ್ನಡತೆ ಇರೋ ಮಗಳ ಇಷ್ಟಗಳಿಗೆ ವಿರುದ್ಧವಾಗಿ ನೀವು ನಡ್ಕೊಳ್ಬಾರ್ದು. ಅದು ಒಳ್ಳೇದಲ್ಲ. ಶುಭವಾಗಲಿ ತಾಯಿ, ಒಳ್ಳೇದಾಗ್ಲವ ನಿನ್ನ ಮನೆಗೆ. ಗೋವಿಂದ. ನೋಡಿ, ಅಂದರೆ ಈ ತಾಯಿ ಭಯ ತಪ್ಪೇನಲ್ಲ. ಅಯ್ಯೋ ಎಂಥವ್ರು ಸಿಕ್ಬಿಡ್ತಾರೋ, ಮಗಳು ಬದುಕು ಏನಾಗುತ್ತೋ ಅನ್ನೋ ಭಯ ಇರುತ್ತೆ. ಇಷ್ಟೆಲ್ಲ ನೋಡ್ತಾ ಇದ್ದಾರಲ್ಲ ಪ್ರಪಂಚದಲ್ಲಿ, ಮದುವೆ ಆಗ್ಬೇಕಾದ್ರೆ ಬಂಗಾರದಂಗೆ ಇರ್ತಾರೆ, ಆಮೇಲೆ ಎಲ್ಲ ಪ್ಲಾಸ್ಟಿಕ್ ಥರ ವರ್ತನೆ ಮಾಡ್ತಾರೆ ಅಂತ. ಏನು ಮಾಡಲಿಕ್ಕಾಗಲ್ಲ. ಬಟ್ ನನ್ನ ಸಲಹೆನವ್ವ, ನಿನ್ನ ಮಗಳಿಗೆ ಒಂದೊಳ್ಳೆ ಬದುಕು ಸಿಗಲಿ, ತೊಂದರೆ ಇಲ್ಲ. ಆದಷ್ಟು ನಿಮ್ಮಷ್ಟೇ ಕಷ್ಟದಿಂದ ಬಂದಿರೋ, ನಿಮ್ಮಷ್ಟೇ ಕಷ್ಟಪಡ್ತಿರುವ ಅಂಥ ಮನೆತನಗಳನ್ನ ನೋಡಿ. ಹಂಗಂತ ಬಡವರಿಗೆ ಕೊಡಿ ಅಂತ ನಾನು ನೇರವಾಗಿ ಹೇಳಲ್ಲ. ತುಂಬ ದುಡ್ಡು ನೋಡಿರೋರು ಹಿಂದೆ ಹೋಗಬೇಡಿ. ನೀವು ಹೋಗ್ತೀರಾ ಅಂತ ನಾನು ಹೇಳುತ್ತಿಲ್ಲ. ನಿಮ್ಮ ಒಟ್ಟಾರೆ ಮನಸ್ಥಿತಿ ಏನಿದೆ ನನಗೆ ಖಂಡಿತ ಅರ್ಥ ಆಯಿತು. ಆದರೆ ಮಾಮೂಲಿ ಲೋಕಕ್ಕೆ ಹೇಳ್ತಾ ಇರೋದು, ತುಂಬ ಚೆನ್ನಾಗಿರೋ ಮನೆತನ ಅಂದರೆ ಅವರು ಕೆಟ್ಟವರು ಅಂತ ನಾನು ಹೇಳಲ್ಲ.
ಚೆನ್ನಾಗಿರೋರ ಹತ್ರ, ಅಂದರೆ ತುಂಬ ಶ್ರೀಮಂತರು ಮನೆಯವನು ಹೆಣ್ಮಗಳನ್ನ ತುಂಬ ಶ್ರೀಮಂತರಿಗೆ ಕೊಡಲಿ, ಅಲ್ಲೇನೋ ಎಡವಟ್ಟಾದರೆ ಇವ್ರಿಗೆ ನಿಭಾಯಿಸೋದು ಗೊತ್ತು. ಯಾಕಂದರೆ ಇವರು ದೊಡ್ಡವರು ಅವ್ರೇನೋ ಮಾಡ್ಕೊಳ್ತಾರೆ. ನಾನು ಇನ್ನೂ ಚಿಕ್ಕವನು ತುಂಬ ದೊಡ್ಡ ವಿಚಾರಕ್ಕೆ ಹೋಗ್ಬಿಟ್ರೆ ಅಲ್ಲೇನು ಎಡವಟ್ಟಾದರೆ ನಿಂಗೆ ಎದುರಿಸೋಕ್ಕಾಗಲ್ಲ. ಅದಕ್ಕೆ ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತಾರಲ್ಲ, ನಮ್ಮ ಪರಿಸ್ಥಿತಿಗೆ ತಕ್ಕಂತೆ ಯಾರಿದ್ದಾರೆ ಕಷ್ಟ ಸುಖ ನೋಡ್ಕೊಂಡು ಇನ್ನೂ ಜೀವನ ಕಟ್ಕೊಳ್ಳೋಕೆ ಒದ್ದಾಡ್ತಿರೋರು ಅಥವಾ ಏನೋ ಒಂದು ಪುಟ್ಟದಾಗಿರೋ ಅವ್ರಿಗೆ ಕೊಟ್ಟರೆ ಚಂದ. ಒಂದೇ ಸರಿ ನೀವು ಮನೇಲಿ ಒಂದು ಟಿ ವಿ ಇರಲ್ಲ, ಫ್ರಿಡ್ಜ್ ಇರಲ್ಲ, ಅಥವಾ ಇನ್ನೂ ಏನೋ ನೀವು ಅಂಥ ಬದುಕನ್ನು ನೋಡೇ ಇರಲ್ಲ, ಆ ಹೆಣ್ಮಗ್ಳನ್ನ ತಾಣೋಗಿ ನೀವು ಒಳ್ಳೆ ದೊಡ್ಡವ್ರ ಮನೆಗೆ ಕೊಟ್ಬಿಟ್ರೆ ಕಷ್ಟ ಅಲ್ಲ ಬದುಕೋದು. ಅವ್ರು ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ, ಬಟ್ ಅಲ್ಲಿಗೇನೋ ಹಣೆ ಬರ ಕೆಟ್ಟು ಚಿಕ್ಕ ಪುಟ್ಟ ದೋಷಗಳಾದರೆ, ಮನಸ್ತಾಪಗಳು ಬಂದರೆ, ನೀವು ಇನ್ನೂ ಸ್ವಲ್ಪ ಕೆಳಮಟ್ಟದಲ್ಲಿರೋರು, ಅಂದರೆ ಸ್ವಲ್ಪ ಆರ್ಥಿಕ ಸ್ಥಿತಿಯ ಅಥವಾ ಈ ಥರ ಅಷ್ಟೇ, ಕೆಳಮಟ್ಟ ಅಂದರೆ ಜಾತಿ ಅಲ್ಲ, ಸ್ವಲ್ಪ ಇನ್ನು ಬದುಕು ಕಟ್ಕೊಳ್ತಿರೋರು, ಒದ್ದಾಡ್ತಿರೋರಾಗಿ ನಿಮ್ಮ ಮಗಳನ್ನ ತಗೊಂಡು ತುಂಬ ದೊಡ್ಡ ಮನೆ ಕೊಟ್ಟಾಗ ಅಲ್ಲೇನೋ ಅವರು ನಿಮ್ಮ ವಿರುದ್ಧ ನಿಂತ್ಕೊಂಡ್ಬಿಟ್ರೆ ಯಾವುದೋ ಕಾರಣಕ್ಕೆ ಅಂದರೆ ನಿಮ್ಗೆ ಎದುರಿಸೋಕ್ಕಾಗಲ್ಲ ಅಲ್ವಾ. ಸ್ವಲ್ಪ ಬಡವ್ರ ಮಕ್ಕಳು, ರೈತರ ಮಕ್ಕಳು, ಅಥವಾ ನಿಮ್ಮಷ್ಟೇ ಕಷ್ಟಪಡ್ತಿರೋರು ಅವ್ರ ಕಡೆ ನೋಡಿ ನಿಮ್ಮ ಮಗಳಿಗೂ ಅದನ್ನು ಹೇಳಿ. ಒಟ್ಟಿನಲ್ಲಿ ನಿಮ್ಮ ಇಷ್ಟ. ಬಟ್ ನನ್ನ ಸಲಹೆ, ಬದುಕು ಕಟ್ಕೊಳ್ತಿರೋ ಯುವಕರಿರ್ತಾರೆ, ಅವ್ರ ಜೀವನಕ್ಕೆ ಒಳ್ಳೇದಾಗಲಿ, ನಿಮ್ಮ ಮಗಳಿಗೂ ಒಳ್ಳೇದಾಗಲಿ, ಶುಭವಾಗಲಿ. ಬಟ್ ಎಜುಕೇಷನ್ ಇರಬೇಕು. ಆ ರೈತರೋ ಬಡವರೋ ಅದು ಮುಖ್ಯ ಅಲ್ಲ, ಎಜುಕೇಷನ್ ಇರಬೇಕು. ರೈತರ ಮಕ್ಕಳು ಎಜುಕೇಷನಲ್ಲಿ ಏನು ಕಡಿಮೆ ಇಲ್ಲ. ರೈತರ ಮಕ್ಕಳಿಗೆ ಅಂತಲೇ ನಾನು ಹೇಳಲ್ಲ, ಬಟ್ ನನಗೆ ಪಾಪ ಎಷ್ಟು ಜನ ರೈತರ ಮಕ್ಕಳಿಗೆ ಎಲ್ಲ ಯೋಗ್ಯತೆಗಳಿರುತ್ತೆ, ಅವ್ರಿಗೆ ಶಕ್ತಿ ಇರುತ್ತೆ, ತಾಕತ್ತಿರುತ್ತೆ, ಎಲ್ಲ ಅರ್ಹತೆಗಳಿರುತ್ತೆ. ರೈತರು ಅನ್ನೋ ಕಾರಣಕ್ಕೆ ಹೆಣ್ಣು ಕೊಡ್ತಾ ಇಲ್ಲ. ನನಗೆ ಅವ್ರ ಬಗ್ಗೆ ಯೋಚಿಸಿದಾಗ ಒಂದೊಂದ್ಸಲಿ ದುಃಖ ಆಗ್ಬಿಡುತ್ತೆ. ಯಪ್ಪ ಏನಪ್ಪ ಕಾಲ ಹೆಂಗಾಗ್ಬಿಡ್ತು, 35 ವರ್ಷ 40 ವರ್ಷ ಹೆಣ್ಣು ಸಿಗಲ್ಲ ನಮ್ದು ಆಸ್ತಿ ಇದೆ ಮನೆ ಇದೆ ಆದರೆ ಬೆಂಗಳೂರಲ್ಲಿಲ್ಲ ನಾವು ಅನ್ನೋ ಕಾರಣಕ್ಕೆ, ಗೌರ್ಮೆಂಟ್ ಜಾಬ್ ಇಲ್ಲ ಅನ್ನೋ ಕಾರಣಕ್ಕೆ, ಬರ್ತಾ ಒಳ್ಳೆ ಕಾಲ ಬರೋವರೆಗೂ ಇದೆಲ್ಲ ಇದ್ದಿದ್ದೆ. ಹೆಣ್ಣೆತ್ತಿರೋರು ಸ್ವಲ್ಪ ಅದನ್ನು ನಾವು ಹೇಳೋಂಗಿಲ್ಲ. ಫಸ್ಟ್ ಆಫ್ ಆಲ್ ನಾವು ಅದಕ್ಕೆ ಹೇಳೋಕ್ಕೆ ಅಂದರೆ ವಿ ಡೋಂಟ್ ಹ್ಯಾವ್ ರೈಟ್ಸ್. ನಾವು ಅದಕ್ಕೆ ಹಕ್ಕಿಲ್ಲ ನಮಗೆ. ಓಕೆ ಇವ್ರಿಗೆ ಕೊಡಿ ಸಲಹೆ ಕೊಡ್ಬೋದಷ್ಟೆ. ಇದು ಹೆಂಗೆ ಅಂದರೆ, ಒಬ್ಬ ರೈತ ಅಥವಾ ಒಬ್ಬ ಬಡವ ತನ್ನ ಮಗಳನ್ನ ಶ್ರೀಮಂತರ ಮನೆಗೆ ಕೊಡಬೇಕು ಅಂದ್ಕೊಳ್ತಾನೆ. ಅದೇ ತನ್ನ ಮಗ ಯಾರಿದ್ದಾನೆ ಅವನಿಗೆ ಶ್ರೀಮಂತರ ಮನೆಯಿಂದ ಅಥವಾ ನಾವು ಬಡವರಾದ್ರೆ ಏನು ಸರ್ ನಮಗೆ ಹೆಣ್ಣು ಕೊಡಬಾರ್ದ ಅಂತ ಅವನು ಅಂದ್ಕೊಳ್ತಾನೆ, ಅಂದರೆ ಮಗ ಇರೋನಾಗಿ. ಅದೇ ಮಗಳನ್ನ ತಗೊಂಡೋಗಿ ಬಡವನಿಗೆ ಕೊಡಲ್ಲ. ಸರ್ ಬಡವ್ರಿಗೆ ಕೊಟ್ಟರೆ ಕಷ್ಟ ಸರ್, ಅದಕ್ಕೆ ನಾವು ಶ್ರೀಮಂತರು ಮಗಳು ಮಾತ್ರ ಶ್ರೀಮಂತರ ಮನೆಗೆ ಹೋಗ್ಬೇಕಂತೆ. ಆದರೆ ಇವನು ಬಡತನ ನೋಡಿಬೇಕಾದ್ರೆ ಶ್ರೀಮಂತರ ಮನೆಯವರು ಇವನಿಗೆ ಹೆಣ್ಣು ಕೊಡಬೇಕಂತ. ಇದು ಹೆಂಗಿದೆ ಇದು? ವಿಚಿತ್ರ ಕಾಲ, ಏನೂ ಮಾಡಲಿಕ್ಕಾಗಲ್ಲ. ಒಳ್ಳೆಯದಾಗಲಿ.